ಭಾಗೀರಥಿ ಟ್ರಾವೆಲ್ಸ್ನ ಯಾಕೆ ಆಯ್ಕೆ ಮಾಡಬೇಕು ಜನರು? ಯಾರಿಗೆ ಅವಶ್ಯಕತೆ ಇರುತ್ತೆ ಈಗ ಈ ಟೂರ್ ಪ್ಲಾನಿಂಗ್ ಆಗಿರ್ಬೋದು, ಈ ಥರದ್ದೆಲ್ಲ ಯಾರಿಗೆ ಅವಶ್ಯಕತೆ ಇರುತ್ತೆ? ಜನಗಳಿಗೆ ನಾವು ಎಲ್ಲಿ ಕಂಫರ್ಟ್ ಮ್ಯಾಕ್ಸಿಮಮ್ ಕೊಡಬೇಕು ಅನ್ನೋದು ಪೂರ್ತಿ ಪ್ಲಾನಿಂಗ್ ಇದೆ. ಸೊ ಇದ್ರದ್ದು ಕಾಂಪಿಲೇಷನ್ ಪ್ಯಾಕೇಜ್ ಟೂರ್. ಈ ಗ್ರೂಪ್ ಟೂರ್ ನಿಮಗೆ ಸೇಫ್ ಅನ್ಸುತ್ತಾ, ಕಸ್ಟಮೈಸ್ಡ್ ಟೂರ್ ಸೇಫ್ ಅಂತ ಅನ್ಸುತ್ತೆ? ನೀವು 40 ಜನ ಜೊತೆಗಿದ್ದಾಗ ನಿಮಗಿನ್ನ ಜಾಸ್ತಿ ನಿಮಗೆ ಒಂದು ಉತ್ಸಾಹ ಇರುತ್ತೆ, ಒಂದು ಪ್ರೇರಣೆ ಇರುತ್ತೆ. ಸರ್, ನಂಗೆ ಇನ್ನೊಂದು ಡೌಟ್, ಈ ಲಕ್ಸುರಿ ಟೂರ್, ಬಜೆಟ್ ಟೂರ್ ಅಂದರೆ ಏನು? ನಾವು ಹೇಳೋದೇನು ಅಂತ ಹೇಳಿದ್ರೆ, ನೀವು ಲಕ್ಸುರಿ ಟೂರ್ನ ಅಫೋರ್ಡ್ ಮಾಡೋ ಆಗಿದ್ರೆ ಬಡ್ಜೆಟ್ ಟೂರ್ ಹೋಗಬೇಕು. ನಾವು ಇಂಡಿವಿಜುವಲ್ ಆಗಿ ಹೋದ್ರೆ ನಾವು ಎಲ್ಲಿ ಬೇಕೋ ಅಲ್ಲಿ ತಿರುಗಾಡ್ಬೋದು. ಈಗ ಒಂದು ಟೂರ್ ಪ್ಯಾಕೇಜ್ ಜೊತೆ ಈಗ ಭಾಗೀರಥಿ ಟ್ರಾವೆಲ್ಸ್ ಜೊತೆಗೆ ಬಂದರೆ ಶಾಪಿಂಗ್ಗೋಸ್ಕರ ಅಂತಲೇ ನಾವು ಸ್ವಲ್ಪ ಟೈಮ್ನ ನಾವು ಡೆಡಿಕೇಟ್ ಮಾಡಿಬಿಟ್ಟಿರ್ತೀವಿ. ಪ್ಲಸ್ ಇದ್ರ ಜೊತೆ ಗೈಡೆನ್ಸ್ ಇದೆ. ಸೊ ಈ ಇಂಪಾರ್ಟೆನ್ಸನ್ನು ಅವರು ಹೇಗೆ ವೆರಿಫೈ ಮಾಡಬೇಕು ಅಂತ, ಹೇಗೆ ಅದು ಚೆನ್ನಾಗಿದೆಯೋ ಇಲ್ವೋ ಅದೆಲ್ಲ ಹೇಗೆ ಅವ್ರು ತಿಳ್ಕೊಳ್ತಾರೆ? ನಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಅವ್ರು ಕೇಳಬೇಕು. ಇದು ಗ್ರಾಹಕರ ಪರವಾಗಿ ನಾನು ಮಾತಾಡ್ತಾ ಇರೋದು. ವೀಕ್ಷಕರೇ ನಮಸ್ಕಾರ. ಭಾಗೀರಥಿ ಟ್ರಾವೆಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಭಾಗೀರಥಿ ಟ್ರಾವೆಲ್ಸ್ನ ಮಾಲೀಕರಾಗಿರುವಂತಹ ಗುರುಮೂರ್ತಿ ಅವರಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ವಿಶೇಷವಾಗಿ ಇವತ್ತು ನಾವು ಮಾತಾಡ್ತಿರುವಂಥ ವಿಷಯ, ಈ ಟೂರ್ ಪ್ಯಾಕೇಜ್ ಹೇಗಿರಬೇಕು, ಟೂರ್ ಪ್ಲ್ಯಾನಿಂಗ್ ಹೇಗೆ ಮಾಡಬೇಕು, ಈಗ ಗ್ರೂಪ್ ಪ್ಲ್ಯಾನಿಂಗ್ ಮಾಡಿದ್ರೆ ಒಳ್ಳೇದಾ, ಕಸ್ಟಮೈಸ್ಡ್ ಪ್ಲ್ಯಾನಿಂಗ್ ಮಾಡೋದೇ ಒಳ್ಳೇದಾ, ಅಥವಾ ಬೇಡಪ್ಪ ಇದೆಲ್ಲ ಪ್ಲ್ಯಾನಿಂಗ್ ನನಗೆ ಬೇಡ, ನಾನೇ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀನಿ, ಇದು ವರ್ಕ್ ಆಗುತ್ತಾ, ಇಂಥದ್ದೆಲ್ಲ ಪ್ರಶ್ನೆ ನನ್ನ ಜೊತೆ ಇದೆ. ಅದನ್ನು ಮಾತಾಡೋದಕ್ಕೆ ಗುರುಮೂರ್ತಿ ಸರ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ಡ್. ಸೊ ಸರ್ ನಮಸ್ತೆ. ಸರ್, ನಂಗೆ ಇಂಥದ್ದೆಲ್ಲ ಪ್ರಶ್ನೆಗಳಿದೆ, ಬಟ್ ಈ ಪ್ರಶ್ನೆಗಳಿಗಿಂತ ಮುಂಚೆ ಭಾಗೀರಥಿ ಟ್ರಾವೆಲ್ಸ್ನ ಯಾಕೆ ಆಯ್ಕೆ ಮಾಡಬೇಕು ಜನರು? ಈ ಪ್ರಶ್ನೆನ ನಾವು ಮುಂದೆ ತಗೊಳ್ಳೋಣ. ಅಂದರೆ ಮೋಸ್ಟ್ ಪ್ರಾಬಲಿ ನಾವು ಈ ಎಪಿಸೋಡ್ ಎಂಡ್ ಆಗೋ ಅಷ್ಟೊತ್ತಿಗೆ ಈ ಪ್ರಶ್ನೆ ನೀವೇನು ಕೇಳಿದ್ರಲ್ಲ, ಇದಕ್ಕೆ ಆನ್ಸರ್ ನೀವೇ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ವಿಲ್ ಸ್ಕಿಪ್ ದಿಸ್ ಕ್ವಶನ್ ಫಾರ್ ಟೈಮ್ ಬೀಯಿಂಗ್ ಮೇಡಮ್ ಇವಾಗ. ಓಕೆ, ಸೊ ಹಾಗಾದ್ರೆ ಈ ಪ್ರಶ್ನೆಗೆ ನನಗೆ ಉತ್ತರ ಸಿಗುತ್ತೆ ಈ ಎಪಿಸೋಡ್ ಎಂಡ್ ಅಲ್ಲಿ. ನಾನೇ ಉತ್ತರ ಕೊಡಬಲ್ಲೆ? ನೀವೇ ಕೊಡ್ತೀರಾ ಉತ್ತರ. ಬಟ್ ಈ ಒಂದು ಟೂರ್ ಪ್ಯಾಕೇಜ್ ಅಂದ್ರೆ ಅದು ಹೇಗೆ ಪ್ಲಾನ್ ಮಾಡಬೇಕಾಗುತ್ತೆ? ಏನದು ಟೂರ್ ಪ್ಯಾಕೇಜ್ ಅಂದ್ರೆ ಹೆಂಗಿರುತ್ತೆ? ಟೂರ್ ಪ್ಯಾಕೇಜ್ ಇದು ತುಂಬ ಕಾಂಪ್ಲಿಕೇಟೆಡ್ ಇದೆ ಮೇಡಮ್. ಬ್ಯಾಕ್ ಹ್ಯಾಂಡಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ, ಯಾಕಂದರೆ ಒಂದು ಯಾತ್ರಿಕರನ್ನ ಅಂದರೆ ನಾವು ಇವಾಗ ಒಂದು ಟೂರ್ಗೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ 40 ಜನ ಇರ್ತಾರೆ. ಇವರು 40 ಜನಕ್ಕೆ ನಾವು ಪೂರ್ತಿ ಯಾತ್ರೆ ಮಾಡಿಸ್ಬೇಕು, ಒಂದು 10 ದಿನದ ಯಾತ್ರೆ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪ್ರತಿಯೊಂದೂ ಮೈನ್ಯೂಟ್ ಡೀಟೇಲ್ ನಮಗೆ ಒಂದು ಚಿಕ್ಕದನ್ನು ನಾವು ಆ್ಯಂಟಿಸಿಪೇಟ್ ಮಾಡಿಕೊಂಡು ನಾವು ಇದನ್ನು ಅರೇಂಜ್ಮೆಂಟ್ಸ್ ಮಾಡಿರಬೇಕು. ಆದ್ದರಿಂದ ಒಂದು ಹೇಳಿದ್ನಲ್ಲ, ಫಸ್ಟು ಐಟಿನರಿಯಿಂದ ಸ್ಟಾರ್ಟ್ ಆಗುತ್ತೆ. ನಾವು ಐಟಿನರಿ ಎಷ್ಟು ಪ್ರಿಸಿಷನಲ್ಲಿ ಮಾಡಬೇಕು, ನಾವು ಯಾವ ಜಾಗದಿಂದ ಯಾವ ಜಾಗಕ್ಕೆ ಹೋಗ್ತೀವಿ, ಏನು ನೋಡ್ತೀವಿ, ನಾವು ಎಲ್ಲ ಅವತ್ತಿನ ದಿನ ರಾತ್ರಿ ಉಳ್ಕೊತೀವಿ, ಎಷ್ಟು ಗಂಟೆಗೆ ಉಳ್ಕೊತೀವಿ, ಅದರದ್ದು ಒಂದು ಡೀಟೇಲ್ಡಿಂಗ್ ಇದೆ. ಇದೇ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಹೋಲ್ ಟ್ರಾವೆಲ್. ಸೊ ಇದಾದ ಮೇಲೆ ಇದು ಒಂದು ನಾವು ಐಟಿನರಿ ಪ್ರಿಪೇರ್ ಆದರೆ, ಇದಕ್ಕೆ ಬೇಕಾಗಿರುವಂಥ ನಮಗೆ ಹೋಟೆಲ್ಸ್ ಆಗಲಿ, ಇಳ್ಕೊಳ್ಳೋದಕ್ಕೆ ಹಾಗೂ ಬಸ್ಸಿನ ವ್ಯವಸ್ಥೆ ಆಗಲಿ, ಇದಕ್ಕೆ ಬೇಕಾಗಿರೋಂಥ ಅಡುಗೆಗೆ ಏನು ವ್ಯವಸ್ಥೆ ಮಾಡಬೇಕು. ಯಾಕಂದರೆ ನಾವು ನಮ್ಮ ಎಲ್ಲ ಯಾತ್ರೆನಲ್ಲೂ ನಾವು ಅಡುಗೆಯವ್ರನ್ನ ನಾವು ಬೆಂಗಳೂರಿಂದನೇ ಕರ್ಕೊಂಡು ಹೋಗ್ತೀವಿ. ಆಮೇಲೆ ಪ್ರತಿಯೊಂದು ನಮ್ಮ ಅಡುಗೆಯವ್ರು ಬರೋದೆಲ್ಲನೂ ಟ್ರೈನ್ಡ್ ಫಾರ್ ಟೂರ್ಸ್. ಈ ಟೂರ್ನಲ್ಲಿ ಹೇಗೆ ಅಡುಗೆ ಮಾಡಬೇಕು ಅನ್ನೋದನ್ನೆಲ್ಲೇ ಫುಲ್ಲು ಅವರು ಎಕ್ಸ್ಪರ್ಟ್ಸ್ ಅವರು. ಸೊ ಆದ್ದರಿಂದ ಇವ್ರನ್ನ ನಾವು ಹೇಗೆ ಕರ್ಕೊಂಡು ಹೋಗಬೇಕು, ಎಲ್ಲಿ ತೋರಿಸ್ಬೇಕು, ಜನಗಳಿಗೆ ನಾವು ಎಲ್ಲಿ ಕಂಫರ್ಟ್ ಮ್ಯಾಕ್ಸಿಮಮ್ ಕೊಡಬೇಕು ಅನ್ನೋದು ಪೂರ್ತಿ ಪ್ಲ್ಯಾನಿಂಗ್ ಇದೆ. ಸೊ ಇದ್ರದ್ದು ಕಾಂಪಿಲೇಷನ್ನು ಪ್ಯಾಕೇಜ್ ಟೂರ್. ಓಕೆ, ಸೊ ಟೂರ್ ಪ್ಯಾಕೇಜಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ ಏನು ಇನ್ಕ್ಲೂಡ್ ಆಗಿರೋದಿಲ್ಲ? ಮೇಜರಿ ಇವಾಗ ನಾವೆಲ್ಲ ಪ್ಯಾಕೇಜ್ ಟೂರ್ನಲ್ಲಿ ಎಲ್ಲ ಇನ್ಕ್ಲೂಡ್ ಮಾಡಿರ್ತೀವಿ. ಆದರೆ ನಾವು ಹೇಳ್ದಂಗೆ ಊಟ, ತಿಂಡಿ, ಅಕಾಮಿಡೇಷನ್ನು, ಬಸ್ಸು, ನಮ್ಮ ಟೂರ್ ಮ್ಯಾನೇಜರ್ಸ್ ಬರ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ, ಗೈಡ್ ಇರ್ತಾರೆ, ಹಾಗೂ ಎಲ್ಲ ಎಂಟ್ರೆನ್ಸ್ ಚಾರ್ಜಸ್ಸು, ಆಟೋ ಚಾರ್ಜಸ್ಸು, ಎಲ್ಲ ಬೋಟಿಂಗ್ ಚಾರ್ಜಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಆದರೆ ಒಂದು ಇನ್ಕ್ಲೂಡ್ ಆಗಿಲ್ಲದೆ ಇರೋದು ಅಂತ ಹೇಳಿದ್ರೆ, ಇವಾಗ ಕೆಲವರು ಏನು ಅಂತ ಹೇಳಿದ್ರೆ, ನಾವು ಬೆಂಗಳೂರಿಂದ ನಾವು ಯಾವ ಜಾಗಕ್ಕೆ ಹೋಗ್ತೀವಿ, ಮೊದಲನೇ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಇವಾಗ ಡೆಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಕೆಲವರು ಟ್ರೈನಲ್ಲಿ ಬರೋರು ಇರ್ತಾರೆ, ಕೆಲವರು ಫ್ಲೈಟಲ್ಲಿ ಬರೋರು ಇರ್ತಾರೆ. ಆದ್ದರಿಂದ ನಾವು ಫ್ಲೈಟು ಟ್ರೈನು ಚಾರ್ಜಸ್ನ ನಾವು ಇನ್ಕ್ಲೂಡ್ ಮಾಡಿರಲ್ಲ ಈ ಪ್ಯಾಕೇಜ್ ಕಾಸ್ಟಲ್ಲಿ. ಎರಡನೇದು, ನೀವು ಕ್ಷೇತ್ರಗಳು ಹೋದಾಗ ಈ ಥರ ಪಿಂಡ ಪ್ರದಾನ ಮಾಡಬೇಕಾಗಿರುತ್ತೆ, ಇಲ್ಲ ವೇಣಿದಾನ ಮಾಡಬೇಕಾಗಿರುತ್ತೆ, ಇಲ್ಲ ಕೆಲವೊಂದು ಪೂಜೆಗಳು ವಿಶೇಷವಾಗಿ ಮಾಡಿಸ್ಬೇಕು ಅಂತ ಇಂಥ ಚಾರ್ಜಸ್ ಮಾತ್ರ ನಾವು ಇನ್ಕ್ಲೂಡ್ ಆಗಿರಲ್ಲ. ಬಾಕಿ ಟೂರಿಗೆ ಸಂಬಂಧಪಟ್ಟಿದ್ದೆಲ್ಲನೂ ಏನಿದೆ ಚಾರ್ಜಸ್ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಈಗ ಯಾರಿಗೆ ಅವಶ್ಯಕತೆ ಇರುತ್ತೆ ಈಗ ಈ ಟೂರ್ ಪ್ಲಾನಿಂಗ್ ಆಗಿರ್ಬೋದು, ಈ ಥರದ್ದೆಲ್ಲ ಯಾರಿಗೆ ಅವಶ್ಯಕತೆ ಇರುತ್ತೆ, ಅಥವಾ ಯಾರಿಗೆ ಈಗ ಅವರೇ ಪ್ಲ್ಯಾನ್ ಮಾಡ್ಕೊಂಡು ಸಿಂಗಲ್ ಆಗಿ ಹೋಗೋದು ಹೇಗೆ ಅಂತ? ಅದು
ಅಲ್ಲ ನೋಡಿ, ಒಂದು ನೀವು ಹೇಳಿದಾಗೆ ಒಂದು ಇವಾಗ ನಮ್ಮಲ್ಲಿ ನಾವು ಪ್ಯಾಕೇಜ್ ಟೂರ್ಸ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ನಮಗಿರೋಂಥ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ನ ನಾವು ತೊಗೊಂಬಂದು ನಾವು ಒಂದು ಐಟಿನರಿ ಡಿಸೈನಿಂಗಿಂದ ಮಾಡಿ ಊಟ ತಿಂಡಿ ಇದ್ರದ್ದು ಪ್ರತಿಯೊಂದು ಒಬ್ಬ ಟೂರ್ ಮ್ಯಾನೇಜರ್ ಬರ್ತಾರೆ, ಒಂದು ಬಸ್ನಲ್ಲಿ ಇಬ್ಬರು ಟೂರ್ ಮ್ಯಾನೇಜರ್ಸ್ ಇರ್ತಾರೆ. ಅವರು ನಿಮಗೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ನಿಮಗೆ ಭಾಷೆ ಬರದಿದ್ರೂ ಇದನ್ನು ಅವರು ನಿಮಗೆ ಪೂರ್ತಿ ಕರ್ಕೊಂಡೋಗಿ ಕ್ಷೇತ್ರಗಳ ಬಗ್ಗೆ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿ ಕರ್ಕೊಂಡೋಗಿ ಕರ್ಕೊಂಬರ್ತೀವಿ. ಅದೇ ಇಂಡಿವಿಜುವಲಲ್ಲಿ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಈ ಥರ ಪ್ಲ್ಯಾನಿಂಗ್ ಸಿಗದೇ ಇರಬಹುದು. ಆಮೇಲೆ ಊಟ ತಿಂಡಿ ವ್ಯವಸ್ಥೆಯಲ್ಲಂಕೂ ಖಂಡಿತವಾಗ್ಲೂ ನಿಮಗೆ ಕಷ್ಟ ಅಂತ ಅನಿಸುತ್ತೆ. ಯಾಕೆಂದರೆ ಅಲ್ಲಿ ನಮ್ಮ ಲೋಕಲ್ ಫುಡ್ ಸಿಗೋದಿಲ್ಲ, ಅಲ್ಲಿರೋ ಆಹಾರ ಪದ್ಧತಿನೇ ಬೇರೆ ಇರುತ್ತೆ. ನೀವು ಮನೆಯಲ್ಲಿರೋ ಇವಾಗ ನಮಗೆ ಇಲ್ಲಿ ವೆಜಿಟೇರಿಯನ್ ಸೌತ್ ಇಂಡಿಯನ್ ಫುಡ್ ನಾವೇನಂದರೆ ಇದೇ ಥರನೇ ನಿಮ್ಮ ಮನೆಯಲ್ಲಿರೋ ಆಹಾರನೇ ನಾವು ಅಲ್ಲಿ ಒದಗಿಸ್ತೀವಿ ನಿಮಗೆ. ನೀವು ಸಪ್ರೇಟಾಗಿ ಒಬ್ಬ ಇಂಡಿವಿಜುವಲ್ ಆಗಿ ಹೋಗಿ ಟೂರ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿರೋ ಲೋಕಲ್ ರೆಸ್ಟೋರೆಂಟ್ಸು ಲೋಕಲ್ ಹೋಟೆಲ್ನಲ್ಲಿ ಅವ್ರು ಮಾಡೋ ಅಂಥ ಆಹಾರನೇ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಅಂದರೆ ಯಾರಾದ್ರೂ ಈಗ ಒಬ್ಬೊಬ್ಬರೇ ಹೋಗ್ತೀವಿ ಸೋಲೋ ಟ್ರಾವೆಲ್ ಅಂತ ಹೇಳಿದರೆ ಮೇ ಬಿ ಅವ್ರಿಗೆ ಇದು ವರ್ಕೌಟ್ ಆಗ್ಬೋದು. ಫ್ಯಾಮಿಲಿ ಇಂಥ ಪ್ಲ್ಯಾನ್ ಮಾಡಿದಾಗ ಇದು ಪ್ಯಾಕೇಜ್ ಟೂರಲ್ಲಿ ಈ ಥರ ಏಜೆನ್ಸಿ ಜೊತೆ ಬಂದರೆ ಅವ್ರಿಗೆ ಈಸಿ ಆಗುತ್ತೆ ಅನ್ನೋದು. ಖಂಡಿತವಾಗ್ಲೂ ಮೇಡಮ್, ಹೌದು. ಇದು ಫ್ಯಾಮಿಲಿ ಅವ್ರಿಗೆ ಬಂದರೆ ಒಂದು ಸೇಫ್ಟಿ ವೈಸು ಅಷ್ಟೇ ಹಾಗೂ ಕಂಫರ್ಟ್ ವೈಸು ಅಷ್ಟೇ ಪ್ಯಾಕೇಜ್ ಟೂರ್ನಲ್ಲಿ ಬರೋದು ಭಾಳ ಅವ್ರಿಗೆ ಈಸಿ ಆಗುತ್ತೆ. ಬಟ್ ಈಗ ಟೂರ್ ಪ್ಯಾಕೇಜ್ ಅಂತ ಹೇಳಿದಾಗ ಅದೊಂದು ಮಾತಿದೆ, ಅಲ್ಲಿ ಸ್ವಾತಂತ್ರ್ಯ ಇರೋದಿಲ್ಲ, ಆಮೇಲೆ ಎಲ್ಲರೂ ಏನು ಫಾಲೋ ಮಾಡ್ತಾರೆ ಅದನ್ನೇ ನಾವು ಫಾಲೋ ಮಾಡಬೇಕು ಅನ್ನುವಂಥ ಒಂದು ಆರೋಪ ಇದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಇಲ್ಲ, ಇದು ಇಂಡಿವಿಜುವಲ್ ಪರ್ಸೆಪ್ಷನ್. ಇದನ್ನು ನೀವು ಹಾಗೆ ನೋಡೋಕೆ ಹೋದರೆ ನೀವು ನೋಡಿ, ಅದಕ್ಕೋಸ್ಕರ ನಾವು ಹೇಳಿದ್ನಲ್ಲ ಐಟಿನರಿ ಪ್ಲಾನಿಂಗ್ ಏನಿದೆ ಇದ್ರನ್ನಲ್ಲೇ ನಾವೆಲ್ಲ ಮೆನ್ಷನ್ ಮಾಡಿಬಿಟ್ಟಿರ್ತೀವಿ. ನಾವು ಯಾವ ಜಾಗಗಳು ಹೋಗ್ಬೋದು, ಏನು ನೋಡ್ಬೋದು ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿದೆ ನಮಗೆ ನಾಲೆಜ್. ಸೊ ಈ ಪ್ರಾಕ್ಟಿಕಲ್ ನಾಲೆಜ್ ಮೇಲೆ ನಾವು ಐಟಿನರಿ ಮಾಡಿರ್ತೀವಿ ಹಾಗೂ ಪ್ರತಿಯೊಂದೂ ಫೆಸಿಲಿಟೀಸ್ನ ನಿಮಗೆ ಪ್ರೊವೈಡ್ ಮಾಡಿರ್ತೀವಿ. ಆದ್ದರಿಂದ ಇದರಲ್ಲಿ ಆಮೇಲೆ ನೀವು 40 ಜನ ಜೊತೆಗಿದ್ದಾಗ ನಿಮ್ಗೆ ಇನ್ನೂ ಜಾಸ್ತಿ ನಿಮಗೆ ಒಂದು ಉತ್ಸಾಹ ಇರುತ್ತೆ, ಒಂದು ಪ್ರೇರಣೆ ಇರುತ್ತೆ ಜಾಗಗಳು ನೋಡೋದಕ್ಕೆ. ಇಂಡಿವಿಜುವಲ್ ಹೋಗೋದಕ್ಕಿಂತನೂ ನೀವೊಂದು 40 ಜನ ಹೋಗ್ತಿದ್ದಾರೆ ಅಂದಾಗ ಅವ್ರ ಜೊತೆಗೆ ನಿಮ್ಗೆ ಇನ್ನೂ ಶಕ್ತಿ ಜಾಸ್ತಿ ಸಿಗುತ್ತೆ ನೋಡೋದಕ್ಕೆ. ಅಂದರೆ ಸರ್, ಈಗ ಒಂದು 5 ಗಂಟೆಗೆ ಎದ್ದು ಗಂಗಾ ಸ್ನಾನ ಮಾಡಬೇಕು ಅಂತ ಇರುತ್ತೆ, ಒಂದು ಬೇಗ ಅದು ಒಂದು ಟೈಮ್ ಒಬ್ರಿಗೆ ಮಿಸ್ ಆಗಿರುತ್ತೆ ಅಂದ್ಕೊಳ್ಳಿ, ನನಗೆ ನಾಳೆನೂ ಬೆಳಿಗ್ಗೆ ಬೇಗ ಹೋಗಬೇಕು ಅಂತ ಇರುತ್ತೆ. ಇಂಥದ್ದೆಲ್ಲ ಅದು ಅವ್ರ ಪರ್ಸ್ನಲ್ ಇಂಟ್ರೆಸ್ಟ್ ಇರುತ್ತೆ, ಅದು ನಿಮ್ಮ ಟೂರ್ ಇದರಲ್ಲಿ ಏನಿರಲ್ಲ. ಅಂಥವೆಲ್ಲ ಒಪಿನಿಯನ್ ಇದ್ದಾಗ ಇಲ್ಲ, ಇದರಲ್ಲಿ ಫ್ಲೆಕ್ಸಿಬಿಲಿಟಿ ಅದರಲ್ಲಿ ಇದ್ದೇ ಇದೆ. ಇವಾಗ ನಮ್ಮಲ್ಲಿ ಏನು ಟೂರ್ ಇಂಥ ಊರಿಂದ ಇಂಥ ಊರಿಗೆ ನೋಡಬೇಕು ಅಂತ ಇರುತ್ತೆ, ಬಟ್ ಇದ್ರ ಒಳಗಡೆ ಫ್ಲೆಕ್ಸಿಬಿಲಿಟಿ ಇದೆ. ಇವಾಗ ನಮಗೆ ಬೆಳಗ್ಗೆ ನಾವು 5 ಗಂಟೆಗೆ ಎದ್ದು ಸ್ನಾನ ಮಾಡೋಕ್ಕಾಗೋದಿಲ್ಲ, ನಾವು ಆಮೇಲೆ ಮಾಡ್ತೀವಿ ಅಂತ ಹೇಳಿದ್ರು ಅವ್ರಿಗೂ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಆಮೇಲೆ ದೇವರ ದರ್ಶನ ನಾವು ನಿಮ್ಮ ಜೊತೆಗೆ ಬರೋಕ್ಕಾಗೋದಿಲ್ಲ, ನನಗೆ ಸ್ವಲ್ಪ ಇವತ್ತು ಆರಾಮಿಲ್ಲ, ನಾವು ರೆಸ್ಟ್ ತೊಗೊತೀವಿ, ನಾವು ಮಧ್ಯಾಹ್ನದ ಮೇಲೆ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಅಂಥವ್ರಿಗೂ ಒಂದು ಸಪ್ರೇಟಾಗಿ ಒಂದು ಗಾಡಿ ವ್ಯವಸ್ಥೆ ಮಾಡಿಕೊಟ್ಟು ಅವ್ರಿಗೆ ಯಾವ ಟೈಮಿಗೆ ಅನುಕೂಲ ಆಗುತ್ತೋ ಆ ಟೈಮ್ನಲ್ಲಿ ಅವ್ರಿಗೆ ದರ್ಶನ ಮಾಡೋದಕ್ಕೆ ವ್ಯವಸ್ಥೆನೂ ಮಾಡಿಕೊಡ್ತೀವಿ. ಇದು ಫಿಕ್ಸೆಡ್ ಆದ್ರೂ ಒಳಗೆ ಇಂಟರ್ನಲ್ ಫ್ಲೆಕ್ಸಿಬಿಲಿಟಿ ಅಂಕೂ ಇದ್ದೇ ಇರುತ್ತೆ. ಈಗ ಒಂದು ಬನಾರಸಿಗೆ ಹೋದ್ವಿ ಅಂತ ಅನ್ಕೊಳ್ಳಿ, ಅಲ್ಲಿ ತುಂಬ ಸೀರೆ ಎಲ್ಲ ತುಂಬ ಫೇಮಸ್, ದೂರ ಕಡೆ ಶಾಪಿಂಗ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ. ಈಗ ನಾವು ಇಂಡಿವಿಜುವಲ್ ಆಗಿ ಹೋದರೆ ನಾವು ಎಲ್ಲಿ ಬೇಕೋ ಅಲ್ಲಿ ತಿರುಗಾಡ್ಬೋದು. ಈಗ ಒಂದು ಟೂರ್ ಪ್ಯಾಕೇಜ್ ಜೊತೆ ಈಗ ಭಾಗೀರಥಿ ಟ್ರಾವೆಲ್ಸ್ ಜೊತೆಗೆ ಬಂದರೆ ಇಲ್ಲ, ಖಂಡಿತವಾಗ್ಲೂ ಇದನ್ನು ನಾವು ಶಾಪಿಂಗ್ಗೋಸ್ಕರ ಅಂತಲೇ ನಾವು ಸ್ವಲ್ಪ ಟೈಮ್ನ ನಾವು ಡೆಡಿಕೇಟ್ ಮಾಡಿಬಿಟ್ಟಿರ್ತೀವಿ. ಇವಾಗ ನೀವು ವಾರಣಾಸಿಗೆ ಹೋಗ್ತೀರಾ, ಬನಾರಸ್ ಸ್ಯಾರಿಗಳು ತೊಗೊಬೇಕು, ನೀವು ಜೈಪುರ್ಗೆ ಹೋಗ್ತೀರಾ, ಹ್ಯಾಂಡ್ಲೂಮ್ಸ್ ನೋಡ್ತೀರಾ, ಅದಕ್ಕೆ ಆ ಜಾಗದಲ್ಲಿ ಆ ಊರಿನಲ್ಲಿ ಏನು ಇಂಥ ಶಾಪಿಂಗಿಗೆ ಸಂಬಂಧಪಟ್ಟಿರೋಂಥ ಊರುಗಳಿದೆ, ಇಲ್ಲಿ ಶಾಪಿಂಗಿಗೆ ಅಂತಲೇ ನಾವು ಟೈಮು ಡೆಡಿಕೇಟೆಡಾಗೆ ಕೊಟ್ಬಿಟ್ಟಿರ್ತೀವಿ. ಇದಕ್ಕೂ ಮೋಸ್ಟ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಆಫ್ ದಿ ಟೂರ್. ಓಕೆ, ಅಂದರೆ ಅದೊಂದು ಕ್ಲಿಯರ್, ಯಾಕಂದರೆ ಎಲ್ಲ ಕಡೆಗೆ ಅಲ್ಲೂ ಸ್ವಾತಂತ್ರ್ಯ ಇದೆ ಅಂತ ಒಂದು ಟೀಮ್ ಫ್ಲೆಕ್ಸಿಬಿಲಿಟಿ ಖಂಡಿತವಾಗ್ಲೂ ಇದೆ. ಪ್ಲಸ್ ಇದ್ರ ಜೊತೆ ಗೈಡೆನ್ಸ್ ಇದೆ. ನೀವು ಕೆಲವರು ಇವಾಗ ಬನಾರಸ್ಗೆ ಹೋಗ್ತಾರೆ, ಸೀರೆ ಎಲ್ಲೋ ಯಾರೋ ಕರೆದ್ರು ಹೋಗ್ವಿ ನಾವು ತೊಗೊಂಬರ್ತೀವಿ ಅಂತ. ಆದರೆ ನಾವು ಟೂರ್ ಮ್ಯಾನೇಜರ್ ಆಗಲಿ ನಮ್ಮ ಟ್ರಾವೆಲ್ಸಿಂದ ಆಗಲಿ ನಾವು ಹೇಳ್ತೀವಿ ಇಂಥ ಕಡೆಗೆ ಹೋಗಿ ಇಂಥ ಕಡೆ ಹೋಗಬೇಡಿ, ನಿಮಗೆ ಮೋಸ ಹೋಗೋವಂಥ ಚಾನ್ಸಸ್ ಇದೆ ಅಂತ ಹೇಳಿ ನಿಮಗೆ ಗೈಡೆನ್ಸ್ ಕೂಡ ಕೊಡ್ತೀವಿ ನಾವು. ಹೌದು. ಒಬ್ಬ ಗ್ರಾಹಕ ಈ ಪ್ಯಾಕೇಜನ್ನು ತಗೊಳ್ಳುವಾಗ ಯಾವುದೆಲ್ಲ ಪ್ರಶ್ನೆ ಆ್ಯಕ್ಚುಲಿ ನಿಮಗೆ ಕೇಳಬೇಕು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳಿದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಅವ್ರು ಕೇಳಬೇಕು. ನೀವು ಎಷ್ಟು ಟೂರ್ ಮಾಡಿದ್ದೀರಾ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ, ನಿಮಗೆ ಈ ಟೂರ್ ಹೇಗೆ ಮಾಡ್ತೀರಾ ಅನ್ನೋದನ್ನು ಪ್ರತಿಯೊಂದು ಡೀಟೇಲಾಗಿ ಕೇಳಬೇಕು. ಇದು ಗ್ರಾಹಕರ ಪರವಾಗಿ ನಾನು ಮಾತಾಡ್ತಾ ಇರೋದು. ಸುಮ್ಮನೆ ಬಂದು ಬ್ಲೈಂಡಾಗಿ ಯಾವತ್ತೂ ಬುಕ್ ಮಾಡಲೇಬಾರ್ದು. ಅವ್ರು ಯಾವ ಟೂರ್ಗೆ ಹೋಗ್ತಾ ಇದ್ದಾರೆ, ಏನು ನೋಡ್ತಾ ಇದ್ದಾರೆ, ಅವ್ರು ಏನು ನೋಡ್ತಾರೆ, ಅವ್ರು ಏನು ಫೆಸಿಲಿಟಿ ಸಿಗುತ್ತೆ ಅನ್ನೋದನ್ನು ಗ್ರಾಹಕರಿಗೆ ಗೊತ್ತಿರಬೇಕು.
ಸೊ ಗ್ರಾಹಕರು ತುಂಬ ಮೊದಲೇ ಇನ್ಫಾರ್ಮೇಟಿವ್ ಆಗಿರ್ಬೇಕು, ಯಾವ ಇನ್ಫಾರ್ಮೇಷನ್ ಇಲ್ಲ ಅದನ್ನು ಕ್ಲಿಯರ್ ಆಗಿ ಅಲ್ಲೇ ಕೇಳಬೇಕು. ಹೌದು, ಎಸ್. ಇದು ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾನು ಹೇಳ್ತಾ ಇರೋದು. ಈಗ ಊಟ, ರೂಮ್, ಬಸ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಂದು ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ. ಸೊ ಈ ಇಂಪಾರ್ಟೆನ್ಸನ್ನು ಅವರು ಹೇಗೆ ವೆರಿಫೈ ಮಾಡಬೇಕು ಅಂತ, ಹೇಗೆ ಅದು ಚೆನ್ನಾಗಿದೆಯೋ ಇಲ್ವೋ ಅದೆಲ್ಲ ಹೇಗೆ ಅವ್ರು ತಿಳ್ಕೊಳ್ತಾರೆ? ನೋಡಿ, ಫಸ್ಟು ಕಸ್ಟಮರು ಅವರು ಕೇಳಬೇಕು, ನೀವು ಬಸ್ಸಿನ ವ್ಯವಸ್ಥೆ ಯಾವ ಥರ ಮಾಡ್ತಾ ಇದ್ದೀರಾ, ಯಾವ ಬಸ್ ಮಾಡ್ತಾ ಇದ್ದೀರಾ, ನೀವು ಅದರದ್ದು ಫೋಟೋ ತೋರಿಸ್ತೀರಾ, ನೀವು ಯಾವ ಹೋಟೆಲ್ ಬುಕ್ ಮಾಡ್ತಾ ಇದ್ದೀರಾ, ಹೋಟೆಲ್ ಡೀಟೇಲ್ಸ್ ಕೊಡಿ, ಇಂಥ ಹೋಟೆಲ್ದು ಹೆಸರು ಕೊಡಿ, ಅದರದ್ದು ಫೋಟೋಸು, ವೆಬ್ಸೈಟ್ ಡೀಟೇಲ್ಸು ಇದೆಲ್ಲ ಕೊಡಿ ಅಂತ ಕೇಳಬೇಕು ಕಸ್ಟಮರ್. ಆಮೇಲೆ ಊಟ ತಿಂಡಿ ವ್ಯವಸ್ಥೆ ಬಗ್ಗೆನೂ ಅಷ್ಟೇ, ಅವರು ಬಂದಾಗ ನಮ್ಮ ಊಟ ತಿಂಡಿ ಹೇಗಿದೆ ಏದು ಅಂತ ಅವರು ಟೇಸ್ಟ್ ಮಾಡೋರ್ಗೂ ಗೊತ್ತಾಗೋದಿಲ್ಲ, ಆದರೆ ಒಂದಂಕು ಮಾಡ್ಬೋದು. ನಮ್ಮ ಹಿಂದೆ ಹೋಗಿರ್ತಾರಲ್ಲ ಗ್ರಾಹಕರು, ಅವ್ರದ್ದು ಒಂದಿಷ್ಟು ನಂಬರ್ ಕೊಡಿ, ಫೋನ್ ನಂಬರ್, ನಾವು ಕೇಳ್ತೀವಿ, ನಾವು ಹೇಗೆ ಇತ್ತು ಊಟ ತಿಂಡಿ ಅಂತ ನಾವು ತಿಳ್ಕೊತೀವಿ, ನಮ್ಮ ಸರ್ವಿಸ್ ಹೇಗಿದೆ ಅಂತ ಕೇಳಬೇಕು. ಅವರು ಆ ಫೋನ್ ನಂಬರ್ಸ್ ಇಸ್ಕೊಂಡು ಇದನ್ನು ಕೇಳಲಿ, ಖಂಡಿತವಾಗ್ಲೂ ಅವ್ರಿಗೆ ಒಂದು ಕ್ಲಿಯರ್ ಐಡಿಯಾ ಬರುತ್ತೆ ಅವಾಗ. ಸರ್ ಆ್ಯಕ್ಚುಲಿ ಇದು ನೀವು ಕೊಡ್ತಿರುವಂಥ ಬೆಸ್ಟ್ ಒಂದು ಕಾನ್ಫಿಡೆಂಟ್ ಅವ್ರಿಗೆ, ಯಾಕಂದರೆ ನೀವೇ ನಂಬರ್ ಕೊಡ್ತೀನಿ ಅಂದರೆ ನಂಬರ್ ಹತ್ರ ತಗೊಂಡು ನೀವು ಅದು ಅಲ್ಲಿ ಯಾವುದೇ ಒಂದು ಇದಿರಲ್ಲ ಅಲ್ವಾ, ಯಾವುದೇ ಮೋಸ ನಡೆಯುವಂಥದ್ದು ಇರೋದಿಲ್ಲ. ಹೌದು ಟ್ರೂ, ಯಾಕಂದರೆ ಆ ಕಾನ್ಫಿಡೆಂಟ್ ಅದು. ಬಟ್ ಈಗ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಕೆಲವರಿಗೆ, ಮೆಡಿಕಲ್ ಪ್ರಾಬ್ಲಮ್ ಇದ್ದಾಗ ಅವರಿಗೆ ಏನಾದರೂ ಕಸ್ಟಮೈಸ್ಡ್ ಆಗಿ ಊಟ ಏನಾದರೂ ರೆಡಿ ಆಗುತ್ತೆ? ಹೌದು ಮೇಡಮ್, ನಾವು ಹೇಳಿದ್ವಲ್ಲ ಇವಾಗ ಕೆಲವರು ಇವಾಗ ಡಯಾಬಿಟಿಕ್ ಆ್ಯಂಡ್ ಬಿ ಪಿ ಇಸ್ ಎ ಕಾಮನ್ ಇದರಲ್ಲಿ. ಸೊ ನಾವು ಡಯಾಬಿಟಿಕ್ ಆ್ಯಂಡ್ ಬಿ ಪಿ ಫ್ರೆಂಡ್ಲಿ ಫುಡ್ನ ನಾವು ಆ್ಯಸ್ ಇಟ್ ಈಸ್ ಮಾಡ್ತೀವಿ. ಅಂದರೆ ಇವಾಗ ಶುಗರ್ಲೆಸ್ ಕಾಫಿ, ಆಮೇಲೆ ಶುಗರ್ಲೆಸ್ ಟೀ, ಅವ್ರಿಗೆ ಮಿಲ್ಕು, ಇದ್ರದ್ದೆಲ್ಲ ಇದು ಕಾಮನ್ ಇದ್ದೇ ಇದೆ. ಇದಲ್ಲದೆ ಇವಾಗ ಸ್ವೀಟ್ಸ್, ಕೆಲವ್ರಿಗೆ ಜಾಸ್ತಿ ಸ್ವೀಟ್ ಆಗಲ್ಲ. ಆಮೇಲೆ ಆಹಾರದಲ್ಲಿ ಅವ್ರಿಗೆ ಬರೀ ರೈಸ್ ಆಗಲ್ಲ, ರಾತ್ರಿ ಹೊತ್ತು ಅವ್ರಿಗೆ ಚಪಾತಿ ಬೇಕಾಗತ್ತೆ, ಮುದ್ದೆ ಬೇಕಾಗತ್ತೆ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಈ ಥರದ್ದೆಲ್ಲ ನಾವು ವೆರೈಟಿ ಆಫ್ ಫುಡ್ಡು ಫಾರ್ ಜನರಲ್ ಹೆಲ್ತ್ ಇದ್ರವ್ರಿಗೂ ಮಾಡಿರ್ತೀವಿ. ಅದಲ್ಲದೆ ಸ್ಪೆಷಲ್ ಒಬ್ಬೊಬ್ಬರು ಬರ್ತಾರೆ, ಒಬ್ಬೊಬ್ಬರು ಅಲರ್ಜಿಕ್ ಟು ಪರ್ಟಿಕ್ಯುಲರ್ ಟೈಪ್ ಆಫ್ ಏನಂತಾರೆ ವೆಜಿಟೇಬಲ್ಸು, ಫ್ರೂಟ್ಸು ಇದೆಲ್ಲನೂ ಇರ್ತಾರೆ. ಅವರು ಮೊದಲೇ ನಮ್ಗೆ ಹೇಳಿದ್ರೆ ನಾವು ಅವ್ರಿಗೆ ಅಲರ್ಜಿಕ್ ಇದೆ ಅದನ್ನು ನೋಡಿಕೊಂಡು ಅವ್ರಿಗೆ ಸಪ್ರೇಟಾಗೆ ಮಾಡಿಕೊಡ್ತೀವಿ ನಾವು ಅದನ್ನು. ಮತ್ತು ಕೆಲವರು ಸಾತ್ವಿಕ್ ಫುಡ್ ಬಯಸ್ತಾರೆ, ಮತ್ತು ಇನ್ನೊಂದು ಅಲ್ಲಿ ಪಿಂಡ ಪ್ರದಾನ ಎಲ್ಲ ಇರೋದ್ರಿಂದ ಕೆಲವರು ಈರುಳ್ಳಿ, ಬೆಳ್ಳುಳ್ಳಿ ಈ ಥರ ಎಲ್ಲ ತಿನ್ನಬಾರ್ದು ಅನ್ನೋದು, ಇದು ಹೇಗೆ ಸರ್ ಅದು ಅಡಿಗೆಯಲ್ಲಿ? ಹೌದು, ಇದನ್ನು ಕೆಲವರೊಬ್ಬರೊಬ್ಬರು ಅವರು ದಿನನಿತ್ಯದಲ್ಲೇ ಅವರು ಈರುಳ್ಳಿ, ಬೆಳ್ಳುಳ್ಳಿ ಈ ಥರದ್ದು ಪದಾರ್ಥ ಬಳಸದೆ ಅವರು ಊಟ ಮಾಡೋವಂಥ ಇದು ಇಟ್ಕೊಂಡಿರ್ತಾರೆ. ಅಂಥವ್ರಿಗೆಲ್ಲರಿಗೂ ನಾವು ವಿತೌಟ್ ಆನಿಯನ್ ಆ್ಯಂಡ್ ಗಾರ್ಲಿಕ್ ಫುಡ್ಡು ಮಾಡಿಕೊಡ್ತೀವಿ. ನಮ್ಮ ಪ್ರತಿನಿತ್ಯ ಏನು ನಡೆಯುತ್ತೆ ಅದೇ ಇದರಲ್ಲೇ ಅವ್ರಿಗೆ ಸಪ್ರೇಟಾಗಿ ನೋ ಆನಿಯನ್, ನೋ ಗಾರ್ಲಿಕ್ ಫುಡ್ಡು ಪ್ರೊವೈಡ್ ಮಾಡ್ತೀವಿ. ಅದಲ್ಲದೆ ಈ ಪಿಂಡ ಪ್ರದಾನಗಳು ಮಾಡಿದ ದಿನಗಳಲ್ಲಿ ನಾವು ಯಾರಿಗೂ ಇದನ್ನು ಏನು ಪದಾರ್ಥ ಇಂಥದ್ದೆಲ್ಲ ಬಳಸೋದೇ ಇಲ್ಲ. ಅಲ್ಲಿ ಇಂಥ ಇದರಲ್ಲಿ ನಮಗೆ ಆ ಕ್ಷೇತ್ರಕ್ಕೆ ಇದು ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂಥ ಅಡುಗೆನೇ ನಾವು ಮಾಡಿಸ್ತೀವಿ. ಆವಾಗ ಇರೋದಿಲ್ಲ, ಪೂರ್ತಿ ಸಾತ್ವಿಕದ ಆಹಾರನೇ ಇರುತ್ತೆ. ಟ್ರಾವೆಲ್ ಮಾಡುವಾಗ ಒಂದು 2 ದಿನ ಆಗಿರಲಿ ಅಥವಾ 3 ದಿನನೇ ಟ್ರಾವೆಲ್ ಮಾಡಿರಲಿ, ಫುಡ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವು ನಮ್ಮ ಇಂಡಿಯಾದಲ್ಲೇ ಸುತ್ತಾಡಿದ್ರು ಹೊರಗಿನ ಜಾಗದ ಯಾವುದೇ ಹೊಸ ಫುಡ್ ತಿಂದರೂ ಕೂಡ ಹೊಟ್ಟೆ ಹಾಳಾಗುತ್ತೆ. ಬಟ್ ಭಾಗೀರಥಿ ಟ್ರಾವೆಲ್ಸ್ ಅಂತ ಬಂದಾಗ ಅಲ್ಲಿ ಹೊಟ್ಟೆ ಹಾಳಾಗುವಂಥ ಯಾವ ಒಂದು ವಿಷಯನೂ ಇಲ್ಲ, ಯಾಕಂದರೆ ನೀವೇ ಫುಡ್ ಇಲ್ಲಿಂದನೇ ಬೆಂಗಳೂರಿಂದನೇ ತಗೊಂಡು ಪ್ರಿಪೇರ್ ಮಾಡೋದ್ರಿಂದ. ಬಟ್ ನಂಗೆ ಅನ್ಸುತ್ತೆ ನೀವು ಸ್ಟಾರ್ಟ್ ಮಾಡುವಾಗ ಈಗ ಆ ವೆರೈಟಿ, ಯಾಕಂದರೆ ಅನಿಸುತ್ತೆ ಕೆಲವರಿಗೆ ಇವತ್ತೇನೋ ಸ್ವಲ್ಪ ಸ್ಪೈಸಿ ತಿನ್ನಬೇಕು, ಏನೋ ಒಂದು ಸ್ವಲ್ಪ ಚಾಟ್ಸ್ ತಿನ್ನಬೇಕು ಅಂತ ಅನಿಸುತ್ತೆ, ಇಂಥದ್ದೆಲ್ಲ ಒಪಿನಿಯನ್ ಇರುತ್ತೆ. ಇದನ್ನೆಲ್ಲ ಹೇಗೆ ನೀವು ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಬಂದ್ರಿ ಫಸ್ಟಿಂದ ಇಲ್ಲಿವರೆಗೂ? ಮೇಡಮ್, ನಮ್ಮದು ಅಡುಗೆ ಊಟ ತಿಂಡಿದು ನಿಮ್ಗೊಂದು ಇಂಟ್ರೆಸ್ಟಿಂಗ್ ಸ್ಟೋರಿನೂ ಇದೆ. ಅಂದರೆ ನಾವು ಸ್ಟಾರ್ಟ್ ಆದಾಗಿಂದ ಹೇಗಾಯಿತು ಅಂತ. ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದಾಗ ನಾವು ಹೇಳಿದ್ವಲ್ಲ, ಹಿಂದೆ ಎಲ್ಲನೂ ಸೌದೆ ಅಡುಗೆಯಿಂದ ಸ್ಟಾರ್ಟ್ ಆಗಿದ್ದು, ಅದರಿಂದ ನೆಕ್ಸ್ಟ್ ಸೀಮೆಣ್ಣೆ, ಗ್ಯಾಸು ಇದೆಲ್ಲ ಮಾಡಿದ್ವಿ. ಆದರೆ ಅಡುಗೆಯವರು ಏನು 1964ನಲ್ಲಿ ಏನು ನಮ್ಮ ಒಂದು ಅಡುಗೆಯವ್ರನ್ನ ಗುರುತಿಸಿ ನಮ್ಮ ತಂದೆ ಈ ಟೂರ್ಗೆ ಹೋಗೋದಕ್ಕೆ ಅಂತಲೇ ಸ್ಪೆಷಲ್ ಟ್ರೈನಿಂಗ್ ಕೊಟ್ಟವ್ರಿಗೆ, ಅವ್ರಿಗೆ ಯಾಕಂದರೆ ಟೂರ್ನಲ್ಲಿ ಮಾಡೋದಕ್ಕೂ ನಾವು ಇಲ್ಲಿ ಅಡುಗೆ ಮಾಡೋದಕ್ಕೂ ಒಂದು ಊರಿನಲ್ಲಿ ನಿಂತು ಅಡುಗೆ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಯಾಕಂದರೆ ಒಂದು ಊರಿಂದ ಒಂದು ಊರು ಹೋಗ್ತೀವಿ, ಸಾಮಾನು, ಸರಂಜಾಮು ಪ್ರತಿಯೊಂದು ಎಲ್ಲ ತೊಗೊಂಡು ಹೋಗಬೇಕು, ಇಳಿಸ್ಬೇಕು, ಮಾಡಬೇಕು. ಆಮೇಲೆ ಟೈಮ್ ಫ್ಯಾಕ್ಟರ್, ನಾವು ಒಂದು ಜಾಗಕ್ಕೆ ಹೋಗಾದ್ಮೇಲೆ ಅಲ್ಲಿಂದ ನಮಗೆ 1 ಗಂಟೆ ಕಾಲ 2 ಗಂಟೆ ಕಾಲ ಇರುತ್ತೆ ಅಷ್ಟೇ. ಅಷ್ಟರೊಳಗಡೆ ಎಲ್ಲ ಅಡುಗೆ ಮಾಡಿ ಊಟ ಮಾಡಿ ಬಡಿಸ್ಬೇಕು ನಾವು. ಇದು ತುಂಬ ಚಾಲೆಂಜಿಂಗ್ ಇದು. ಸೊ ನಮ್ಮ ತಂದೆಯವರು ಅವಾಗಲೇ ಒಂದಿಷ್ಟು ಜನ ಅಡುಗೆಯವ್ರಿಗೆ ಟ್ರೈನಿಂಗ್ ಕೊಟ್ಟು ನೀವು ಈ ಥರ ಮಾಡಬೇಕು ಈ ಥರ ಎಲ್ಲ ಹೇಳಿ ಆ ಟ್ರೈನಿಂಗ್ ಪ್ರೋಸೆಸ್ಸೇ ತುಂಬ ಟೈಮ್ ತೊಗೊಂಡಿದೆ. ಅವ್ರನ್ನ ಫಿಕ್ಸ್ ಮಾಡಾದಮೇಲೆ ನಮ್ಮಲ್ಲಿ ಇವತ್ತೂ ಇರೋವಂಥ ಅಡುಗೆಯವ್ರು ಏನಿದ್ದಾರೆ, ನಮ್ಮ ತಂದೆಯವರು ಏನು ಅವಾಗ ಕೊಟ್ಟಿದ್ದು ಟ್ರೈನಿಂಗ್ ಇದೆ ಅದೇ ಪರಂಪರೆಯವರೇನೆ. ಅಂದರೆ ಅವರೊಬ್ರಿಗೆ ಯಾರು ಇದ್ದರು ಅಡುಗೆಯವರು,
ಅವರು ಇನ್ನೊಬ್ಬರು ಶಿಷ್ಯನ ತಯಾರು ಮಾಡಿದ್ರು, ಆ ಶಿಷ್ಯ ಇನ್ನೊಬ್ಬರು ಶಿಷ್ಯನ ತಯಾರು ಮಾಡಿದ್ದಾರೆ. ಆ ಥರ 4ನೇ 5ನೇ ತಲೆಮಾರಿನ ಶಿಷ್ಯರು ಇದರಲ್ಲಿ ಬಂದಿರೋವಂಥ ಅಡುಗೆಯವರು. ಸೊ ಇವ್ರಿಗೆಲ್ಲನೂ ಮೊದಲಿಂದನೂ ಟೂರ್ ಮಾಡೋದ್ರಲ್ಲೇ ಹೆಚ್ಚಾಗಿ ಅವ್ರಿಗೆ ಎಕ್ಸ್ಪರ್ಟೈಸ್ ಇರೋದ್ರಿಂದ ನಾವು ಊಟ ತಿಂಡಿ ಇದರಲ್ಲಿ ಪ್ರತಿಯೊಂದೂ ಪ್ರತಿ ವರ್ಷ ಒಂದು 6 ತಿಂಗಳು 1 ವರ್ಷ ಕೂತ್ಕೊಳ್ತೀವಿ, ಇನ್ನು ಏನು ಹೊಸ ಥರ ಮಾಡ್ಬೋದು, ಇನ್ನು ಯಾವ ಥರ ಮಾಡ್ಬೋದು ಅಂತ. ಯಾಕಂದರೆ ಹಿಂದೆ ಎಲ್ಲನೂ ಮಾಡಬೇಕಾದ್ರೆ ಯಾತ್ರಿಕರದು ಊಟದ ರಿಕ್ವೈರ್ಮೆಂಟೇ ಡಿಫ್ರೆಂಟ್ ಇತ್ತು. ಮುಂಚೆ ಏನಿತ್ತು ಸರ್, ಯಾವುದೆಲ್ಲ ಫುಡ್? ಅಲ್ಲ, ಮುಂಚೆ ಅಂತ ಹೇಳಿದಲ್ಲ, ಈ ಟ್ರೈನಲ್ಲಿ ಹೋಗಬೇಕಾಗಿತ್ತು, ಮಾಡೋದು ತುಂಬ ಕಷ್ಟ. ಒಂದು ಮೂವಿಂಗ್ ಟ್ರೈನಲ್ಲಿ ಅಡುಗೆ ಮಾಡಬೇಕು, ಬಡಿಸ್ಬೇಕು ಅನ್ನೋದನ್ನು ಎಷ್ಟು ತುಂಬ ಅದಕ್ಕೆ ಲಿಮಿಟೆಡ್ ಏನಂತಾರೆ ಸ್ಪೇಸು, ಲಿಮಿಟೆಡ್ ಇನ್ಫ್ರಾಸ್ಟ್ರಕ್ಚರ್, ಇದರಲ್ಲಿ ಚಾಲೆಂಜಿಂಗ್ನಲ್ಲಿ ಮಾಡಿ ಎಲ್ಲನೂ ಅವಾಗ ಮಾಡ್ತಾಯಿದ್ರು. ಆದರೆ ಇವತ್ತಿನ ದಿನ ಪರಿಸ್ಥಿತಿನಲ್ಲಿ ಏನಿದೆ ಅಂತ ಹೇಳಿದರೆ, ಒಂದು ಜಾಗ ಇದೆ ನಮಗೆ, ಒಂದು ಕಿಚನ್ ತೊಗೊತೀವಿ, ಅಲ್ಲಿಂದ ಅಡುಗೆ ಮಾಡಿಸ್ತೀವಿ, ಹಾಗೂ ಜನಗಳ ರಿಕ್ವೈರ್ಮೆಂಟು ಡಿಫ್ರೆಂಟ್ ಆಗಿದೆ ಇವಾಗ ನಾವು ಏನಂತ ಹೇಳಿದ್ರೆ, ಇವಾಗ ನಮ್ಮ ಟೂರ್ನಲ್ಲೇ ನಾವು ಚಾಟ್ಸು ಇದನ್ನೆಲ್ಲನೂ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಪ್ಲಸ್ ಚೈನೀಸ್ ಐಟಮ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಆಮೇಲೆ ನೈಟ್ ಡಿನ್ನರ್ಗಂಕೂ ವ್ಯಾಸ್ಟ್ ವೆರೈಟೀಸ್ ಇಡ್ತೀವಿ ನಾವು. ಅಂದರೆ ಪೂರಿ ಆಗಲಿ, ಚೆನ್ನ ಭಟೂರ, ಈ ಥರ ಪ್ರತಿಯೊಂದು ಚೈನೀಸು, ಇಂಡಿಯನ್ನು, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲ ಥರ ಮಿಕ್ಸ್ ಆಫ್ ವೆಜಿಟೇರಿಯನ್ ಫುಡ್ಡು. ಒಂದು ಜನಗಳು ಆಚೆ ಕಡೆ ಹೋಗಾದ ಮೇಲೆ ಅವ್ರಿಗೆ ನಾಲಿಗೆಗೂ ರುಚಿಯಾಗೂ ಇರಬೇಕು, ಶುಚಿಯಾಗೂ ಇರಬೇಕು, ಹಾಗೂ ಆರೋಗ್ಯನೂ ಇಲ್ಲಿ ಏನು ತೊಂದರೆ ಆಗಬಾರ್ದು. ಈ ಥರ ಇದರಲ್ಲಿ ಮಾಡಿ ನಾವು ಬೆಳಗ್ಗೆ ಏನು ತಿಂಡಿ ಕೊಡಬೇಕು, ಊಟ ಕೊಡಬೇಕು, ಮಧ್ಯಾಹ್ನ ರಾತ್ರಿ ಏನು ಅನ್ನೋದನ್ನ ಎಲ್ಲನೂ ಪೂರ್ತಿ ಯಾತ್ರೆಯ ಪ್ರಕಾರ ಮಾಡಿರ್ತೀವಿ. ಅಂದರೆ ಇವತ್ತಿನ ದಿನ ಏನಾರು ನಾವು ಘಾಟ್ ಸೆಕ್ಷನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದರೆ ಹೆವಿ ಫುಡ್ ಕೊಡಬಾರ್ದು ಬೆಳಗ್ಗೆ ತಿಂಡಿ, ಕೆಲವ್ರು ವಾಮಿಟ್ ಆಗುತ್ತೆ, ಆಮೇಲೆ ಹೊಟ್ಟೆ ತೊಳಸ್ದಂಗೆ ಆಗುತ್ತೆ ಅನ್ನೋದು ಇದು ಕಾನ್ಸೆಪ್ಟ್ನಲ್ಲೇ ಪೂರ್ತಿ ನಾವು ಫುಡ್ಡನ್ನು ಕೂಡ ಡಿಸೈನಿಂಗ್ ಮಾಡಿರ್ತೀವಿ. ಅಂದರೆ ಯಾವ ಫುಡ್ಡು ಯಾವಾಗ ಎಲ್ಲಿ ಕೊಡಬೇಕು ಅನ್ನೋದನ್ನು. ಅಂದರೆ ಈಗ ನಂಗೆ ನಾನು ಮಾಡಿರೋದ್ರಿಂದ ಟ್ರಾವೆಲ್, ಭಾಗೀರಥಿ ಟ್ರಾವೆಲ್ಸಲ್ಲಿ ಯಾರು ಟ್ರಾವೆಲ್ ಮಾಡ್ತಾರೆ ಅವ್ರ ದಿನ ಇವತ್ತೇನು ಮೆನ್ಯೂ ಇರುತ್ತೆ ಅಂತ ಎಲ್ಲರೂ ಕ್ಯೂರಿಯಾಸಿಟಿ, ಓಕೆ ಇವತ್ತೇನಿರುತ್ತೆ ಸ್ಪೆಷಲ್, ಪ್ರತಿ ದಿನ ಹೊಸತೇನಾದರೂ ಇರುತ್ತೆ, ಏನಾದರೂ ಯುನಿಕ್ ಫುಡ್ ಇರುತ್ತೆ, ಯುನಿಕ್ ಸ್ವೀಟ್ ಇರುತ್ತೆ. ಸೊ ಪ್ರತಿದಿನ ಎಲ್ಲರೂ ಅಷ್ಟೇ ಕ್ಯೂರಿಯಸ್ ಆಗಿರ್ತಾರೆ, ಇವತ್ತೇನಿರುತ್ತೆ ನೋಡೋಣ ಮೆನು ಅಲ್ಲಿ ಅಂತ. ಸೊ ಅಷ್ಟು ಪ್ಲಾನಿಂಗ್ ಇರುತ್ತೆ. ಹೌದು ಮೇಡಮ್, ಯಾಕಂದರೆ ಫುಡ್ನಲ್ಲೂ ಕ್ಯೂರಿಯಾಸಿಟಿ ಡೆವಲಪ್ ಮಾಡಬೇಕು ನಾವು. ಆಮೇಲೆ ಅವ್ರು ಎಕ್ಸ್ಪೆಕ್ಟ್ ಮಾಡಬೇಕು, ಅವ್ರ ಎಕ್ಸ್ಪೆಕ್ಟೇಷನ್ನ ನಾವು ಫುಲ್ಫಿಲ್ ಮಾಡಬೇಕು, ಅದು ನಮ್ಮ ಮೇಲಿರೋ ಜವಾಬ್ದಾರಿ. ಎಸ್, ಅದರಲ್ಲಿ ಇನ್ನೊಂದು ಏನಂದ್ರೆ, ಆ ಪಿಂಡ ಪ್ರದಾನ ಮಾಡುವಂತ ಟೈಮಲ್ಲಿ ಮಧ್ಯಾಹ್ನ ತಿಥಿ ಊಟ ಕಂಪ್ಲೀಟ್ ಆಗಿ ಅದು ಇತ್ತು. ಯಾಕಂದ್ರೆ ಅದು ಯಾವ ಟೈಪಲ್ಲಿ ಇತ್ತು ಅದೆಲ್ಲ ಶ್ರಾದ್ದದಲ್ಲಿ ಹೇಗೆ ಅಡುಗೆ ಮಾಡ್ತಾರೋ ಅದೇ ಥರನೇ ಅಡುಗೆನ ಎಲ್ಲೇ ತೀರ್ಥಕ್ಷೇತ್ರ ವಿಧಿ ಇದು ಮಾಡಿದಾಗೂ ಅದನ್ನು ನಾವು ಮಾಡ್ತೀವಿ ಅದನ್ನು. ಬಟ್ ಎಷ್ಟು ಲಾಂಗ್ ಥಿಂಕಿಂಗ್ ಇದೆ ಅಂದರೆ, 7ನೇ ದಿನ ಎಲ್ಲರೂ ಸ್ವಲ್ಪ ಜನ ಫ್ಲೈಟ್ ಹತ್ಕೊಂಡು ಬರಬೇಕಿತ್ತು. ನಾವೇನು ಅಂದ್ಕೊಂಡ್ವಿ, ನಮ್ಮದು ಮುಗೀತಲ್ವ, ಇನ್ನೇನು ನಮಗೆ ಊಟದೇನವ್ರು ಪ್ಲ್ಯಾನ್ ಮಾಡಲ್ಲ ಅಂತ. ಬಟ್ ಅವ್ರು ಮಧ್ಯಾಹ್ನನೇ ನಮ್ಮ ಸಂಜೆ ಹೋಗೋದಕ್ಕೆ ಕ್ಲೀನಾಗಿ ಮೊಸರನ್ನ ಮತ್ತು ಬಿಸಿಬೇಳೆ ಭಾತನ ಕ್ಲೀನಾಗಿ ಪ್ಯಾಕ್ ಮಾಡಿಕೊಟ್ಟು, ಓಕೆ ನೀವು ಸಂಜೆಗೆ ತಿನ್ನಕ್ಕೆ ಬೇಕಲ್ವ ಅಂದರೆ ನಮ್ಮ ಮನೆಯವರು ಹೆಂಗೆ ಟ್ರೀಟ್ ಮಾಡ್ತಾರೋ ಹಾಗೆ ನಮಗೇನಲ್ಲ, ಆಮೇಲೆ ನಾವು ಎಲ್ಲಿ ತಿನ್ನಬೇಕು ಏನು ಮಾಡಬೇಕು ಅನ್ನೋ ಟೆನ್ಷನ್ ಏನಿಲ್ಲ, ಕ್ಲೀನಾಗಿ ಪ್ಯಾಕ್ ಮಾಡಿಬಿಟ್ಟು ನಮ್ಗೆ ತಂದುಕೊಡೋ ಲೆವೆಲಿಗೆ ಯೋಚನೆ. ಹೌದು ಮೇಡಮ್, ನಾವು ಹೇಳಿದ್ವಲ್ಲ ಊಟ ತಿಂಡಿ ಇದರಲ್ಲಿ ನೀವು ಮನೆಯಿಂದ ಹೊರಟಾಗ ಮನೆಗೆ ಹೋಗೋವರೆಗೂ ನಿಮಗೆ ಎಲ್ಲ ಥರದ್ರಲ್ಲೂ 360 ಡಿಗ್ರೀಸ್ನಲ್ಲೂ ನಾವು ನೋಡಿರ್ತೀವಿ. ಪ್ರತಿಯೊಂದೂ ಮೈನ್ಯೂಟ್ ಡೀಟೇಲ್ಸ್ನು ನಾವು ನೋಡಿಬಿಟ್ಟು ನಿಮಗೆಲ್ಲೇ ಏನು ತೊಂದರೆ ಆಗಬಾರ್ದು ಅಂತ ಇದರಲ್ಲೇ ನಾವು ಪ್ಲ್ಯಾನ್ ಮಾಡಿರ್ತೀವಿ. ಸೊ ಹಾಗೆ ಟೂರಿಗೆ ಬರೋರು ಕಂಪ್ಲೀಟಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಬರ್ಬೋದು. ಹೌದು, ಎಸ್. ಬಟ್ ಈ ಗ್ರೂಪ್ ಪ್ಲಾನಿಂಗ್ ಮತ್ತು ಈ ಕಸ್ಟಮೈಸ್ ಪ್ಲಾನಿಂಗ್ ಅಂತ ಅದೇನಾದರೂ ಡಿಫ್ರೆನ್ಸ್ ಇದೆಯಾ? ನೋಡಿ, ಇವಾಗ ಗ್ರೂಪ್ ಟೂರ್ಸ್ ಅಂತ ಹೇಳಿದ್ರೆ, ಇವಾಗ ಒಂದು ಪ್ಯಾಕೇಜ್ ಟೂರ್ನಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಟೂರ್ ನಾವು ಅನೌನ್ಸ್ ಮಾಡ್ತೀವಿ, ಈ ಜಾಗದಿಂದ ಇಷ್ಟು ಜಾಗ ಒಂದು 10 ದಿನ ಇರುತ್ತೆ ಟೂರು ಅಂತ. ಎಕ್ಸಾಂಪಲ್, ಇಷ್ಟು ಜನ, ಒಂದು 40 ಜನನ ನಾವು ಕರ್ಕೊಂಡು ಹೋಗಿ ಇದನ್ನೆಲ್ಲ ಪೂರ್ತಿ ನೋಡಿಕೊಂಡು ತೋರಿಸ್ಕೊಂಡು ಒಂದು 10 ದಿನದಲ್ಲಿ ಬರ್ತೀವಿ ಅಂತ ಹೇಳಿ ಇಂಥ ಊರು ಅಂತ ಹೇಳಿ ಹಾಕಿರ್ತೀವಿ. ಕೆಲವ್ರಿಗೆ ಇದೇನಂದರೆ ಅನಾನುಕೂಲ ಇರುತ್ತೆ, ನಮಗೆ ಇಷ್ಟು ದಿನ ನಮಗೆ ಬರೋಕ್ಕಾಗೋದಿಲ್ಲ, ನಮಗೆ ಒಂದು 4ರಿಂದ 5 ದಿನ ಅಷ್ಟೇ ಟೈಮ್ ಇರುತ್ತೆ. ಆಮೇಲೆ ನಾವು ಹಾಕಿರೋ ಡೇಟಲ್ಲಿ ಅವ್ರು ಬರೋಕ್ಕಾಗೋದಿಲ್ಲ, ಯಾಕಂದರೆ ಆ ದಿನಗಳಲ್ಲಿ ನಮಗೆ ರಜಾ ಇರೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅವ್ರಿಗೆ ಒಂದು ಫ್ಯಾಮಿಲಿ ಜೊತೆಗೆ ಹೋಗಬೇಕು ಅಷ್ಟೇ ಅಂತ ಇರುತ್ತೆ. ಸೊ ಇಂಥವ್ರಿಗೂ ನಾವು ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಕಸ್ಟಮೈಸ್ ಟೂರ್ಸ್ ಅಂತ ಮಾಡಿಕೊಡ್ತೀವಿ. ಅಂದರೆ ಇದೇನಿದೆ ಟೂರು, ಇದ್ರದ್ದು ಪೂರ್ತಿ ಸರ್ವಿಸ್ ಇರುತ್ತೆ ನಮ್ಮ ಕಡೆಯಿಂದನೇ. ಅವ್ರಿಗೆ ಐಟನರಿ ಪ್ಲ್ಯಾನಿಂಗ್ ಆಗಲಿ, ಹೋಟೆಲ್ ಬುಕ್ಕಿಂಗ್ಸು, ವೆಹಿಕಲ್ಲು, ಪ್ರತಿಯೊಂದು ಅವ್ರಿಗೆ 24/7 ಸಪೋರ್ಟ್ ಇರುತ್ತೆ ನಮ್ಮ ಕಡೆಯಿಂದ. ಆದರೆ ಗ್ರೂಪ್ ಟೂರ್ಗೂ ಕಸ್ಟಮೈಸ್ ಟೂರ್ಗೂ ಒಂದೇ ಡಿಫ್ರೆನ್ಸ್ ಇರುತ್ತೆ. ಗ್ರೂಪ್ ಟೂರ್ನಲ್ಲಿ ನಮ್ಮ ಅಡುಗೆಯವರು ಬೆಂಗಳೂರಿಂದನೇ ಬಂದು ಅಡುಗೆ ಮಾಡಿ ಊಟ ಮಾಡಿ ಬಡಿಸ್ತೀವಿ.
ಆದರೆ ಕಸ್ಟಮೈಸ್ ಟೂರ್ನಲ್ಲಿ ಮಾತ್ರ ನಾವು ಅಲ್ಲಿ ಲೋಕಲ್ ಹೋಟೆಲು ರೆಸ್ಟೋರೆಂಟ್ಸ್ ಏನಿರುತ್ತೆ ಅಲ್ಲಿ ಅವ್ರಿಗೆ ಅರೇಂಜ್ ಮಾಡಿರ್ತೀವಿ. ಓಕೆ, ಅಂದರೆ ಡಿಫ್ರೆನ್ಸ್ ಅಷ್ಟೇ ಇರುತ್ತೆ. ಡಿಫ್ರೆನ್ಸ್ ಅಷ್ಟೇ ಇರುತ್ತೆ, ಬಟ್ ಫ್ಲೆಕ್ಸಿಬಿಲಿಟಿ ಪಾರ್ಟ್ ಇದೆ ಇದರಲ್ಲಿ. ಅಂದರೆ ಅವ್ರಿಗೆ ಯಾವಾಗ ಬೇಕೋ ಯಾವ ಟೈಮ್ನಲ್ಲಿ ಬೇಕು ಅಂತ ಹೇಳಿದ್ರು ಈ ಕಸ್ಟಮೈಸ್ ಟೂರ್ನ ಮಾಡ್ಕೊಬೋದು. ಗ್ರೂಪ್ ಟೂರ್ನಲ್ಲಿ ಅಂತ ಹೇಳಿದ್ರೆ ನಾವು ಫಿಕ್ಸ್ ಮಾಡಿರೋಂಥ ಡೇಟ್ಗೆ ಬರಬೇಕಾಗುತ್ತೆ. ಈಗ ವೆಹಿಕಲ್ ವ್ಯವಸ್ಥೆ ಎಲ್ಲ ಅವರು ಓಡಾಡೋದಕ್ಕೆ ಅದೆಲ್ಲ ಹೇಗೆ ಕಸ್ಟಮೈಸ್ ಅದ್ರಲ್ಲೂ ಅಷ್ಟೇ. ಇವಾಗ ಅವ್ರಿಗೆ ಯಾವ ಥರ ಬೇಕು ವೆಹಿಕಲ್ ಆ ಥರ ವೆಹಿಕಲ್ ಮಾಡಿಕೊಡ್ತೀವಿ. ಇವಾಗ ಕೆಲವ್ರಿಗೆ ಕಾರು ಸಾಕು ಅಂದರೆ ಕಾರ್ನಲ್ಲೇ ಇರುತ್ತೆ, ಇಲ್ಲ ಕೆಲವ್ರಿಗೆ SUV ಬೇಕು ಅಂತಾರೆ, ಕೆಲವ್ರಿಗೆ ಇನ್ನೂ ಸ್ವಲ್ಪ ಹೈಯರ್ ಎಂಡ್ ವೆಹಿಕಲ್ಸ್ ಬೇಕು ಅಂತಾರೆ, ಹೈಯರ್ ಎಂಡ್ ಹೋಟೆಲ್ಸ್ ಬೇಕು ಅಂತಾರೆ, 4 ಸ್ಟಾರ್ 5 ಸ್ಟಾರ್ ಕ್ಯಾಟಗರಿ ಹೋಟೆಲ್ಸ್ ಬೇಕು ಅಂತಾರೆ. ಆಮೇಲೆ ಪ್ಲೇಸಸ್ಸು ಅಷ್ಟೇ, ಇನ್ನೂ ಡಿಫ್ರೆಂಟ್ ಪ್ಲೇಸಸ್ ನೋಡಬೇಕು, ಇಲ್ಲ ಒಂದು ಜಾಗದಲ್ಲೇ ನಾವು ಇನ್ನೂ 2 ದಿನ ಹೆಚ್ಚಾಗಿ ನಾವು ಅಲ್ಲಿ ಕಳಿಬೇಕು ಅಂತಾರೆ. ಈ ಥರ ಎಲ್ಲ ಥರ ಫ್ಲೆಕ್ಸಿಬಿಲಿಟಿನೂ ಕಸ್ಟಮೈಸ್ ಟೂರ್ನಲ್ಲಿ ಸಿಗುತ್ತೆ. ಓಕೆ, ಬಟ್ ಈಗ ನಾವು ಎಲ್ಲ ಪ್ಲ್ಯಾನ್ ಮಾಡಿರ್ತೀವಿ, ಗ್ರೂಪ್ ಟೂರ್ ಜೊತೆನೇ ಪ್ಲ್ಯಾನ್ ಮಾಡಿರ್ತೀವಿ ಅಂದ್ಕೊಳ್ಳಿ. ಈಗ ಅಲ್ಲಿ ಯಾವುದಾದ್ರು ಒಂದು ಪ್ಲೇಸ್ಗೆ ಹೋದಾಗ, ಕಾಶಿ ಅಂತಾನೆ ಅಂದ್ಕೊಳ್ಳೋಣ, ಅಲ್ಲಿ ಪ್ಲೇಸ್ಗೆ ಹೋದಾಗ ಆಟೋ ಚಾರ್ಜಸ್ ಇರುತ್ತೆ, ಬೋಟ್ ಚಾರ್ಜಸ್ ಇರುತ್ತೆ, ಇದೆಲ್ಲ ಈ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದೆಲ್ಲನೂ ಬೋಟ್ ಚಾರ್ಜಸ್ಸು ಆಮೇಲೆ ಆಟೋ ಚಾರ್ಜಸ್ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಆದರೆ ಸ್ಪೆಷಲ್ ಇರುತ್ತೆ ಒಂದೊಂದು, ಅಂದರೆ ಒಂದೊಂದು ಜಾಗದಲ್ಲಿ. ಇವಾಗ ನೀವು ಕಾಶಿ ಕೇಳಿದ್ರಿ, ಅಲ್ಲಿ ಕ್ರೂಸ್ ರೈಡ್ಸ್ ಅಂತೆಲ್ಲನೂ ಮಾಡ್ತಾರೆ. ಇದು ಆಪ್ಷನಲ್ಲಿ ಇಡ್ತೀವಿ ನಾವು, ಯಾಕಂದರೆ ಕೆಲವ್ರಿಗೆ ಹೋಗಬೇಕು ಅಂತ ಇರ್ತಾರೆ, ಕೆಲವ್ರಿಗೆ ಇಲ್ಲ ಅಂತಿರೋದಿಲ್ಲ. ಇದು ಆಪ್ಷನಲ್ಲಿದು, ಅಂಥದ್ದು ಮಾತ್ರ ಎಕ್ಸ್ಟ್ರಾ ಇರುತ್ತೆ. ಬಾಕಿ ಬೋಟಿಂಗು ಆಟೋ ಚಾರ್ಜಸ್ ಎಲ್ಲ ಇನ್ಕ್ಲೂಡ್ ಆಗಿರೋದು. ಇವು ತ್ರಿವೇಣಿ ಸಂಗಮಕ್ಕೆ ಹೋಗ್ತೀರಾ, ಅಲ್ಲಿ ಬೋಟಿಂಗ್ಗೆ ಹೋದಾಗ ಬೋಟಿಂಗ್ ಚಾರ್ಜಸ್ಸು ಅದರದ್ದೆಲ್ಲ ನಮ್ಮದ್ರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಈ ಗ್ರೂಪ್ ಟೂರ್ ನಿಮಗೆ ಸೇಫ್ ಅನಿಸುತ್ತಾ, ಕಸ್ಟಮೈಸ್ ಟೂರ್ ಸೇಫ್ ಅಂತ ಅನಿಸುತ್ತೆ? ಯಾವುದು ತುಂಬ ಸೇಫ್ ಇರುತ್ತೆ? ಸೇಫ್ ಎರಡೂ ಇರುತ್ತೆ. ಆದರೆ ಗ್ರೂಪು ಯಾವತ್ತೂ ನಿಮ್ಗೆ ಹೇಳಿದ್ನಲ್ಲ, ಒಂದು ಇಟ್ಸ್ ಎ ಎಮೋಷನ್, ಒಂದು ಸೆಂಟಿಮೆಂಟ್ ಇರುತ್ತೆ, ಒಂದು 40 ಜನ, ಒಂದು ಹೊಸ ಫ್ಯಾಮಿಲಿ ಸಿಕ್ಕುತ್ತೆ ನಿಮಗೆ. ಆ ಕಾನ್ಸೆಪ್ಟ್ ನಿಮಗೆ ಕಸ್ಟಮೈಸ್ ಟೂರ್ನಲ್ಲಿ ಸಿಗೋದಿಲ್ಲ. ಆ 40 ಜನ ನೀವು ಏನು ಒಂದು ವಾರ 8 ದಿನ 10 ದಿನ ಟೂರ್ ಅವ್ರ ಜೊತೆಗೆ ಹೋದಾಗ ನಿಮಗೆ ಫಸ್ಟ್ ಡೇಗೂ 10th ಡೇಗೂ ನಿಮಗೆ ಏನಂತಾರೆ, ಹೊಸ ಫ್ರೆಂಡ್ಶಿಪ್ಪು, ಹೊಸ ನಿಮಗೆ ಅವೆನ್ಯೂಸ್ ಓಪನ್ ಆಗಿರುತ್ತೆ ಅಷ್ಟೇ. ಹೌದು, ಆ್ಯಂಡ್ ಅವರು ತುಂಬ ಕಡೆ ಟ್ರಾವೆಲ್ ಮಾಡಿರ್ತಾರೆ, ಅವರೆಲ್ಲ ಎಕ್ಸ್ಪೀರಿಯನ್ಸ್ ನಮ್ಗೆ ಇನ್ನೊಂದಲ್ಲಿ ಲರ್ನಿಂಗ್ ಆಗ್ತಾ ಹೋಗುತ್ತೆ. ಸೊ ಎಲ್ಲ ಗ್ರೂಪ್ ಟೂರ್ ಅಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಆಮೇಲೆ ನೀವು ಯಾತ್ರೆ ಮಾಡೋ ಅಂಥ ಅದರಲ್ಲಿರೋ ಅಂಥ ಏನು ಕೆಲವೊಂದು ಕಷ್ಟಗಳಿದೆ, ನಿಮ್ಗೆ ಅದನ್ನು ಅನ್ಸೋದೇ ಇಲ್ಲ. ಈ ಜನ ಗ್ರೂಪಲ್ಲಿ ಇರ್ತಿರಲ್ಲ, ಅದೊಂದು ಅಡ್ವಾಂಟೇಜ್. ಅದು ಭಾಗೀರಥಿ ಟ್ರಾವೆಲ್ಸಲ್ಲಿ ಒಂದು ವಿಷಯ ಇದೆ, ಅದು ನೋ ನೈಟ್ ಜರ್ನಿ ಅಂತ. ಇದು ಈ ವಿಷಯದ ಬಗ್ಗೆ ಮಾತಾಡೋದು. ಅದೇ, ಇದು ನೋ ನೈಟ್ ಜರ್ನಿ ನಾವು ಈ ಲಾಸ್ಟ್ ಒಂದು 10 years 15 yearsಯಿಂದ ಸ್ಟಾರ್ಟ್ ಮಾಡಿದ್ವಿ. ಇದಕ್ಕಿಂತ ಮುಂಚೆ ಎಲ್ಲ ನೈಟ್ ಜರ್ನೀಸ್ ಮಾಡ್ತಾ ಇದ್ವಿ. ಇವಾಗ ನೈಟ್ ಜರ್ನಿ ಮಾಡೋದ್ರಿಂದ ಒಂದೇನು ಡಿಸಡ್ವಾಂಟೇಜ್ ಆಗ್ತಾಯಿತ್ತು ಅಂದರೆ, ರಾತ್ರಿ ಎಲ್ಲನೂ ಟ್ರಾವೆಲ್ ಮಾಡಿ ನೈಟ್ ಜರ್ನಿ ಮಾಡಿ ಬೆಳಗ್ಗೆ ಬರ್ತಾರೆ, ಬೆಳಗ್ಗೆ ಬಂದಾಗ ಸುಸ್ತಾಗೋಗುತ್ತೆ, ಮತ್ತು ಅವರು ರೆಸ್ಟ್ ತೊಗೊಳೋದಕ್ಕೆ ಪೂರ್ತಿ ಇರೋದಿಲ್ಲ. ನೀವೇನೇ ಆದ್ರೂ ಒಂದು ರೂಮ್ನಲ್ಲಿ ಮಲ್ಕೊಳ್ಳೋದಕ್ಕೂ ಹಾಗೂ ಬಸ್ನಲ್ಲಿ ಕೂತ್ಕೊಂಡು ಮಲ್ಕೊಳ್ಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಸೊ ಇದನ್ನೆಲ್ಲ ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸು, ಫೀಡ್ಬ್ಯಾಕು, ಕಸ್ಟಮರ್ ಫೀಡ್ಬ್ಯಾಕ್ ಎಲ್ಲ ತೊಗೊಂಡಾದಮೇಲೆ, ಇಲ್ಲ ಇನ್ಮೇಲೆ ನೈಟ್ ಜರ್ನಿ ಮಾಡಬಾರ್ದು ಅಂತ ಹೇಳಿ ನಾವು ನಮ್ಮ ಎಲ್ಲ ಟೂರ್ ಐಟಿನರೀಸ್ನಲ್ಲೂ ನೈಟ್ ಜರ್ನಿನ ಅವಾಯ್ಡ್ ಮಾಡಿದ್ದೀವಿ. ಇದರಿಂದ ಭಾಳ ಬೆನಿಫಿಷಿಯಲ್ಲು ಫಾರ್ ಕಸ್ಟಮರ್ಸ್, ಎಸ್ಪೆಷಲಿ ಸೀನಿಯರ್ ಸಿಟಿಸನ್ ಪ್ಯಾಸೆಂಜರ್ಸ್ ಏನಿದ್ದಾರೆ, ಇವ್ರಿಗೆ ಒಂದು ಹೋಲ್ ನೈಟ್ ಒಳ್ಳೆ ಸ್ಲೀಪ್ ಆಗುತ್ತೆ, ಬೆಳಗ್ಗೆ ಫ್ರೆಶ್ ಆಗಿರ್ತಾರೆ. ಸೊ ಹೋಲ್ ಡೇ ದೇ ವಿಲ್ ಹ್ಯಾವ್ ಎನರ್ಜಿ ಫಾರ್ ಎಲ್ಲ ಏನು ಜಾಗ ನೋಡೋದಕ್ಕೆ, ಸೈಟ್ ಸೀಯಿಂಗ್ ನೋಡೋದಕ್ಕೆ ದೇ ವಿಲ್ ಹ್ಯಾವ್ ಎನರ್ಜಿ. ಸೊ ಎಗೇನ್ ನೈಟ್ ಡಿನ್ನರ್ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ತಿರ್ಗಾ ಫ್ರೆಶ್ ಆಗಿ ಬರ್ಬೋದು. ಬಟ್ ಇದರಿಂದ ಖರ್ಚು ಜಾಸ್ತಿ ಆಗುತ್ತೆ ಅಂತ ಅನ್ಸಲ್ಲ? ಇಲ್ಲ, ಖರ್ಚು ಏನೂ ಜಾಸ್ತಿ ಆಗೋದಿಲ್ಲ. ಅದೇ ಹೇಳಿದಲ್ಲ, ನಿಮಗೆ ನಂಬರ್ ಆಫ್ ಡೇಸ್ ಒಂದು ದಿನ ಎಕ್ಸ್ಟ್ರಾ ಆಗ್ಬೋದು. ಅಂದರೆ ಮೊದಲು ನೈಟ್ ಜರ್ನಿ ಮಾಡಿದ್ರೆ ನೀವು ಒಂದು 6 days ಟೂರ್ ಆದರೆ ಇವಾಗ 7 days ಆಗುತ್ತೆ ಹೊರತು ಅದಕ್ಕಿನ್ನೇನು ಹೆಚ್ಚು ಆಗೋದಿಲ್ಲ. ಖರ್ಚು ಹೆಚ್ಚು ಅನ್ನೋದಕ್ಕಿಂತನೂ ನಿಮಗೆ ಕಂಫರ್ಟ್ ಜಾಸ್ತಿ. ಆಮೇಲೆ ನೀವು ಇಷ್ಟು ಯಾತ್ರೆ ಇಷ್ಟು ಕಷ್ಟಪಟ್ಟು ಇದು ಮಾಡಾದಮೇಲೆ ನಿಮಗೊಂದು ಆ ಕಂಫರ್ಟ್ ಬೇಕು. ನಿಮಗೆ ನೀವು ಜಾಗ ನೋಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಎನರ್ಜಿ ಇರಬೇಕು, ಇದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದ್ರ ಮೇಲೆ ನಾವು ಅದನ್ನು ನೈಟ್ ಜರ್ನಿನ ಕಟ್ ಮಾಡಿದ್ದೀವಿ. ಯಾಕಂದರೆ ಅಲ್ಲಿ ಮೇ ಬಿ ನಂಗೆ ಅನ್ಸಿದ್ದು ಕ್ವಿಕ್ಕಾಗಿ ಕೆಲಸ ಆಗುತ್ತೆ. ಅಂದರೆ ಎಲ್ಲದಕ್ಕೂ ಕಾಯಬೇಕು, ಯಾವ ಆಟೋ ಬರುತ್ತೆ ಅಂತ ಕಾಯಬೇಕು ಅಂತಿಲ್ಲ. ಎಲ್ಲ ಆಟೋದವರು ಪರಿಚಯ, ಅವರಿಗೆ ಎಲ್ಲರೂ ಪರಿಚಯ, ಹಿಂಗೆ ಎಲ್ಲ ಸಿಕ್ಕಿ ನಾವು ಹೋಗಿ ಆಗಿರ್ತೀವಿ, ಬಂದು ಆಗಿರ್ತೀವಿ, ವೆಯ್ಟ್ ಮಾಡೋ ಇದೇ ಇರಲ್ಲ. ಸರ್, ಈ ಹೋಟೆಲ್ ರೂಮ್ಸ್ ಎಲ್ಲ ಹೇಗಿರುತ್ತೆ, ಅಂದರೆ ಅದರ ಕ್ವಾಲಿಟಿ ಅದೆಲ್ಲ ಮುಂಚೆನೇ ಜನ ತಿಳ್ಕೊಬೇಕು ಅಂದರೆ? ಮೇಡಮ್, ನಮ್ಮಲ್ಲಿ ಏನಂದರೆ ಒಂದು ಸ್ಟ್ಯಾಂಡರ್ಡ್ ಲಾಸ್ಟ್ 2 yearsಯಿಂದ ನಾವು ಇದು ಮಾಡಿದ್ದೀವಿ. ಏನಂತ ಹೇಳಿದ್ರೆ, ವಿ ಆರ್ ಗಿವಿಂಗ್ ದೆಮ್ 3 star ಹೋಟೆಲ್ಸ್. ಸೊ ನಾವು ಯಾವುದೇ ಹೋಟೆಲ್ ಯಾವ ಟೂರು ಬುಕ್ ಮಾಡ್ತಾ ಇದ್ದೀವೋ ಎಲ್ಲನೂ 3 star ಹೋಟೆಲ್ಸ್ನಲ್ಲೇ ನಾವು ಬುಕ್ ಮಾಡೋದು, ಎಕ್ಸೆಪ್ಟ್ ಚಾರ್ಧಾಮ್ ಯಾತ್ರಾ.
ಚಾರ್ಧಾಮ್ ಯಾತ್ರಾನಲ್ಲಿ ಏನಿದೆ, ನಾವು ಮೇಲೆ ಚಾರ್ಧಾಮ್ ಒಂದ್ಸಲಿ ಹರಿದ್ವಾರಿಂದ ಮೇಲೆ ಯಾವುದೇ ಹೋಟೆಲ್ಸ್ ಇದೆಯಲ್ಲ ಅಲ್ಲಿಗೆ ಸ್ಟಾರ್ ಕ್ಯಾಟಗರಿ ಇಲ್ಲ. ಸೊ ಇಟ್ ಈಸ್ ಡೀಲಕ್ಸ್ ಹೋಟೆಲ್ಸ್. ಅದು ಬಿಟ್ಟು ಬೇರೆ ನಮ್ಮ ಎಲ್ಲ ಟೂರು ಆಲ್ ಓವರ್ ಇಂಡಿಯಾ ಬೇರೆ ಟೂರ್ಸ್ ಎಲ್ಲನೂ ನಾವು ಮಿನಿಮಮ್ 3 ಸ್ಟಾರ್ನಲ್ಲೇ ಸ್ಟಾರ್ಟ್ ಮಾಡೋದು. ಸೊ ಇಟ್ ಈಸ್ 3 ಸ್ಟಾರ್ ಹೋಟೆಲ್ನಲ್ಲಿ ಇಬ್ಬರಿಗೆ ಒಂದು ರೂಮು, AC ರೂಮ್ಸ್ ಇರುತ್ತೆ, ಇಬ್ಬರಿಗೆ ಒಂದು ರೂಮ್ ಥರನೇ ನಾವು ಕೊಡೋದು ಮೇಡಮ್. ಓಕೆ. ಈ ಬಸ್ಸಲ್ಲಿ ಈಗ ತುಂಬ ಜನರಿಗೆ ಬಸ್ಸಲ್ಲೆಲ್ಲ ಓಡಾಡಿದ್ರೆ ಆಮೇಲೆ ಬೆನ್ನು ಬಂದುಬಿಡುತ್ತೆ, ಆ್ಯಂಡ್ ಬಸ್ಸು ಓಡಾಟನೇ ತುಂಬ ಜನರಿಗೆ ಸುಸ್ತಾಗ್ಬಿಡುತ್ತೆ, ಆಮೇಲೆ ಎಲ್ಲೂ ಹೋಗೋದೇ ಬೇಡ ಅಂತ ಅನಿಸ್ಬಿಡುತ್ತೆ. ಸೊ ಬಸ್ಸಲ್ಲಿ ಹೇಗೆ ಕಂಫರ್ಟ್ ಕೊಡ್ತೀರಾ? ಅದೇ ಮೇಡಮ್, ಬಸ್ನಲ್ಲಿ 2 ಥರ. ಒಂದು, ನಾವು ಬಸ್ನ ನಾವು ಚೂಸ್ ಮಾಡಬೇಕಾದ್ರೇ ಏನಿದೆ ಲೇಟೆಸ್ಟ್ ಬಸ್ಸು, ಏರ್ ಸಸ್ಪೆನ್ಷನ್ ಬಸ್ಸು ವಿತ್ AC ಸೀಟ್ಸು ಎಲ್ಲ ನಾವು ನೋಡಿ ಕಂಫರ್ಟಬಲ್ ಆಗಿದೆಯಾ ಅನ್ನೋದನ್ನು ನಾವು ಫಸ್ಟ್ ಟೆಸ್ಟ್ ಮಾಡಿ ಅದಾದಮೇಲೆ ನಮ್ಮ ವೆಂಡರ್ಸ್ ಏನಿದ್ದಾರೆ ಇವ್ರ ಹತ್ರ ನಾವು ಬಸ್ನ ಬುಕ್ ಮಾಡಿರ್ತೀವಿ. ನಾವು ಯಾವುದೇ ನಮ್ಮ ಯಾತ್ರೆಗೆ ಬರೋವಂಥ ಬಸ್ಗಳು ಎಲ್ಲನೂ ಲೇಟೆಸ್ಟ್ ಇದರಲ್ಲಿ ನಮ್ಮ ಸ್ಟ್ಯಾಂಡರ್ಡ್ ಮೀಟ್ ಆಗಬೇಕು. ಇನ್ನು ಫಸ್ಟು ಬಸ್ ಚೂಸ್ ಮಾಡ್ಬೇಕಾದ್ರೆ ಅದು. ಎರಡನೇದು ನೀವು ಹೇಳಿದ್ರಲ್ಲ, ನಾವು ಅದಕ್ಕೋಸ್ಕರನೇ ಐಟಿನರಿ ಮೇಲೆ ಅಷ್ಟೊಂದು ಸ್ಟ್ರೆಸ್ ಮಾಡಿದ್ದೆ ನಿಮಗೆ. ಐಟಿನರಿನಲ್ಲಿ ಇರೋದು ಎಲ್ಲಿ ನಮ್ಮ ತುಂಬ ಲಾಂಗ್ ಜರ್ನೀಸು ಇಂಥದನ್ನು ನಾವು ಅವಾಯ್ಡ್ ಮಾಡಿ ಎಷ್ಟಾಗುತ್ತೋ ಅಷ್ಟು ನಾವು ಜನಗಳ ಕಂಫರ್ಟು ಇನ್ ಟರ್ಮ್ಸ್ ಆಫ್ ಡಿಸ್ಟೆನ್ಸ್ ಕೂಡ ನಾವು ಮಾಡಿರ್ತೀವಿ. ಇದೆರಡೂ ಮ್ಯಾಟರ್ ಆಗುತ್ತೆ ಇದರಲ್ಲಿ. ಬಟ್ ಟೂರ್ ಮ್ಯಾನೇಜರ್ ಬಗ್ಗೆ ಹೇಳೋದಾದ್ರೆ, ಯಾಕಂದರೆ ಟೂರ್ ಮ್ಯಾನೇಜರ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ, ಆ್ಯಂಡ್ ಭಾಗೀರಥಿ ಟ್ರಾವೆಲ್ಸಲ್ಲಿ ಟೂರ್ ಮ್ಯಾನೇಜರ್ ಹೇಗಿರ್ತಾರೆ? ಮೇಡಮ್, ಟೂರ್ ಮ್ಯಾನೇಜರ್ ಏನಿದ್ದಾರೆ ನಮ್ಮದು ಟೂರ್ದು, ಹೀ ವಿಲ್ ಬಿ ದ ಕ್ಯಾಪ್ಟನ್ ಆಫ್ ದಿ ಹೋಲ್ ಟೀಮ್. ಯಾಕಂದರೆ ಅವ್ರು ಏನು ಬರ್ತಾರೆ, ಇವಾಗ ನಮ್ಮಲ್ಲಿ ಹೇಗೆ ಅಂದರೆ ಒಂದು ಯಾತ್ರೆ ಹೋಗ್ತಾ ಇದ್ದಾರೆ ಅಂದರೆ ಒಬ್ಬರು ಮೇಯ್ನ್ ಸೀನಿಯರ್ ಟೂರ್ ಮ್ಯಾನೇಜರ್ ಇರ್ತಾರೆ, ಒಬ್ಬರು ಅಸಿಸ್ಟೆಂಟ್ ಟೂರ್ ಮ್ಯಾನೇಜರ್ ಇರ್ತಾರೆ. ಇವರಿಬ್ಬರದು ಏನು ಅಂತ ಹೇಳಿದ್ರೆ ಕೆಲಸ ಪೂರ್ತಿ ನಮ್ಮ ಟೂರ್ನಲ್ಲಿ ನಡೆಯುವಂಥ ಎಲ್ಲ ಪ್ರತಿಯೊಂದಕ್ಕೂ ಕೋಆರ್ಡಿನೇಷನಲ್ಲಿ ಇರ್ತಾರೆ. ಅಂದರೆ ಒಂದು ಫುಡ್ಡು ಟೀಮ್ ಬಗ್ಗೆ ಆಗಲಿ, ಒಂದು ಹೋಟೆಲ್ ಆಗಲಿ, ಪ್ಲಸ್ ಬಸ್ನವರಾಗಲಿ, ಪ್ಲಸ್ ಮೇಯ್ನ್ ಪ್ಯಾಸೆಂಜರ್ಸು. ಸೊ ಪ್ಯಾಸೆಂಜರ್ಸ್ಗೆ ಫಸ್ಟ್ ಡೇ ಮಾರ್ನಿಂಗಿಂದ ಸ್ಟಾರ್ಟ್ ಆಗಿ ಅವ್ರು ಏನು ಇವತ್ತು ನೋಡ್ತಾ ಇದ್ದಾರೆ, ಅವ್ರು ಎಷ್ಟು ಗಂಟೆಗೆ ಅವರು ರೆಡಿ ಆಗಬೇಕು, ಅವರು ಏನೇನು ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ, ಆ ಜಾಗದಲ್ಲಿ ಏನೇನಿದೆ ಅನ್ನೋದು, ಕ್ಷೇತ್ರ ಮಹಿಮೆ, ಸ್ಥಳ ಮಹಿಮೆ ಪ್ರತಿಯೊಂದೂ ಅವರು ಹೇಳ್ತಾರೆ. ಆಮೇಲೆ ಇಂಥ ಕಡೆ ಇವತ್ತು ಬ್ರೇಕ್ ಇರುತ್ತೆ, ಇಷ್ಟು ಗಂಟೆಗೆ ನಾವು ಈ ಜಾಗದಲ್ಲಿ ನಾವು ಉಳ್ಕೊತಾ ಇದ್ದೀವಿ. ಎಲ್ಲ ಹೋಟೆಲ್ದಾಗಲಿ, ಲೋಕಲ್ ಕೋಆರ್ಡಿನೇಷನ್ ಆಗಲಿ, ಇವಾಗ ಎಲ್ಲರ ಒಂದು ಕಡೆ ಆಟೋನಲ್ಲಿ ಸೈಟ್ ಸೀಯಿಂಗ್ ಮಾಡಬೇಕಂದ್ರೆ ಆಟೋ ಅರೇಂಜ್ಮೆಂಟ್ ಆಗಲಿ, ಆಮೇಲೆ ಬೋಟ್ ಅರೇಂಜ್ಮೆಂಟ್ಸ್ ಆಗಲಿ, ಪ್ರತಿಯೊಂದೂ ನಮ್ಮ ಟೂರ್ ಮ್ಯಾನೇಜರ್ ಮಾಡ್ತಾರೆ. ಪ್ಲಸ್ ಇವರೆಲ್ಲನೂ ಫುಲ್ ನಮ್ಮಲ್ಲಿ ಏನು ಬರ್ತಾರೆ ಟೂರ್ ಮ್ಯಾನೇಜರ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ಡ್, ಮಿನಿಮಮ್ 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋವಂಥವ್ರೇ ನಮ್ಮ ಹತ್ರ ಇರೋದೆಲ್ಲನೂ. ಸೊ ಇವರು ಪ್ರತಿಯೊಂದೂ ಜಾಗಗಳನ್ನು ಸುಮಾರು ಸಲ ಹೋಗಿರ್ತಾರೆ, ಹಲವಾರು ಸಲ ಹೋಗಿರ್ತಾರೆ. ಅಂಥವ್ರನ್ನ ನಾವು ತೊಗೊಂಡು ನಾವು ಟ್ರೈನಿಂಗ್ ಕೊಟ್ಟು ಅವ್ರನ್ನ ನಾವು ಟೂರ್ನಲ್ಲಿ ಕಳಿಸ್ತೀವಿ ನಾವು ಅವ್ರನ್ನ. ಯಾಕಂದರೆ ನಮ್ಮ ಪೂರ್ತಿ ಟೂರ್ ಏನು ನಿಂತಿದೆ ಟೂರ್ ಮ್ಯಾನೇಜರ್ಸ್ ಮೇಲೇ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗ್ತಾರೆ ಅವರು. ಯಾಕಂದರೆ ಎಲ್ಲ ಜಾಗಗಳಿಗೆ ಕರ್ಕೊಂಬರಬೇಕು. ಪ್ಲಸ್ ಅವರೆಲ್ಲರೂ ಸೀನಿಯರ್ ಸಿಟಿಸನ್ಸ್ನ ಹ್ಯಾಂಡಲ್ ಮಾಡೋ ಅಂಥ ಎಕ್ಸ್ಪರ್ಟೈಸ್ ಇರುತ್ತೆ ಅವ್ರಿಗೆ. ಈಗ ಅದೇ ಒಂದು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗಬೇಕು ಅಂದರೆ ಅದಕ್ಕೆ ಡೈರೆಕ್ಟ್ ರೂಟು ಇದೆ, ಆಮೇಲೆ ಶಾರ್ಟ್ಕಟ್ ಬೇಗ ಹೋಗಬೇಕು ಅನ್ನೋದು ಇದೆ. ಇದೆಲ್ಲನೂ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಎಲ್ಲಿ ಕರ್ಕೊಂಡು ಹೋದ್ರೆ, ಹೇಗೆ ಹೋದರೆ ಬೇಗ ರೀಚ್ ಆಗ್ತೀವಿ, ಬೇಗ ವಾಪಸ್ ಬರ್ತೀವಿ, ಟೈಮ್ ಎಲ್ಲಿ ವೇಸ್ಟ್ ಆಗಲ್ಲ, ಇದೆಲ್ಲ ನಾಲೆಜ್ ಅವರಿಗೆ ಅದು ಒಂದಿರುತ್ತೆ. ಆಮೇಲೆ ಯಾವ ದೇವಸ್ಥಾನ ಎಷ್ಟು ಗಂಟೆಗೆ ಓಪನ್ ಇರುತ್ತೆ, ಎಷ್ಟು ಗಂಟೆಗೆ ಕ್ಲೋಸ್ ಇರುತ್ತೆ ಅನ್ನೋದು ಇಂಪಾರ್ಟೆಂಟು. ಯಾವ ದೇವಸ್ಥಾನದಲ್ಲಿ ಹೆಚ್ಚಿನ ಯಾವ ಟೈಮ್ನಲ್ಲಿ ರಶ್ ಜಾಸ್ತಿ ಇರುತ್ತೆ, ರಶ್ ಕಡಿಮೆ ಇರುತ್ತೆ ಅನ್ನೋದು ಪೂರ್ತಿ ಅವ್ರಿಗೆ ನಾಲೆಜ್ ಇರೋದ್ರಿಂದ ಅವರು ಅದಕ್ಕೆ ತಕ್ಕಂತೆಯೇ ಆ ದಿನದಲ್ಲಿ ಏನಿದೆ, ಯಾವ ಟೈಮ್ನಲ್ಲಿ ಯಾವ ದೇವಸ್ಥಾನ ನೋಡಬೇಕು ಅನ್ನೋದನ್ನೆಲ್ಲರೂ ನಮ್ಮ ಟೂರ್ ಮ್ಯಾನೇಜರ್ಸೇ ಅಲ್ಲಿ ಡಿಸೈಡ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಎಸ್ ಸರ್, ನಂಗೆ ಇನ್ನೊಂದು ಡೌಟ್, ಈ ಲಕ್ಸುರಿ ಟೂರ್, ಬಜೆಟ್ ಟೂರ್ ಅಂದರೆ ಏನು? ಮೇಡಮ್, ಲಕ್ಸುರಿ ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಬಡ್ಜೆಟ್ ಟೂರ್ ಅಂತ ಹೇಳಿದ್ರೆ ಯಾವ ಟೂರು ಸೇಮ್ ಇವಾಗ ಒಂದೇ ಚಾರ್ಧಾಮ್ ಯಾತ್ರಾನ ಕಡಿಮೆ ದುಡ್ಡಿನಲ್ಲಿ ಹೋಗಿ ನೋಡ್ಕೊಂಬರ್ಬೋದು. ಅದು ಲಕ್ಸುರಿ ಕಂಫರ್ಟಬಲ್, ಇದರಿಂದ ಸ್ವಲ್ಪ ದುಡ್ಡು ಹೆಚ್ಚಾಗೂ ಕೊಟ್ಟು ನೋಡ್ಕೊಂಡು ಬರ್ಬೋದು. ಎರಡೂ ಊರು ನೋಡೋದು ಒಂದೇ. ನೀವು ಬಡ್ಜೆಟ್ ಟೂರ್ನಲ್ಲಿ ಹೋದ್ರೂ ಇದೇ ಚಾರ್ಧಾಮ್ ನೋಡ್ತೀರಾ, ಆದರೆ ಲಕ್ಸುರಿ ನೀವು ಪ್ಯಾಕೇಜಲ್ಲಿ ಹೋದ್ರೂ ಚಾರ್ಧಾಮ್ ಯಾತ್ರೆನೇ ನೋಡ್ತೀರಾ. ಆದರೆ ನೋಡೋ ರೀತಿ ವ್ಯತ್ಯಾಸ ಆಗುತ್ತೆ, ನೀವು ಹೋಗೋ ದಾರಿ ವ್ಯತ್ಯಾಸ ಆಗುತ್ತೆ. ಅಂದರೆ ಈ ಬಡ್ಜೆಟ್ ಟೂರೂ ಖಂಡಿತವಾಗ್ಲೂ ಬೇಕೇ ಬೇಕು. ಯಾಕಂದರೆ ಎಲ್ಲ ಜನಗಳಲ್ಲಿ ಎಲ್ಲ ಎಕನಾಮಿಕ್ ಇವರವರು ಇದ್ದಾರೆ. ನಿಮಗೆ ಕೆಲವ್ರಿಗೆ ಅಫೋರ್ಡ್ ಮಾಡೋಕ್ಕೂ ಆಗಲ್ಲ, ಕೆಲವ್ರು ಅಫೋರ್ಡ್ ಮಾಡೋರು ಇದ್ದಾರೆ. ಆದರೆ ನಾವು ಇವಾಗ ಲಕ್ಸುರಿ ಟೂರ್ಸ್ ಮೇಲೇ ನಮ್ಮ ಒಂದು ಇದು ಮಾಡಿದ್ದೀವಿ. ಯಾಕೆಂದರೆ ಒಂದು ಜನಗಳ ಇವಾಗ ಏನಿದೆ, ದೇ ರಿಕ್ವೈರ್ ಕಂಫರ್ಟಬಲ್, ಸೊ ದೇ ವಾಂಟ್ ಟು ಟ್ರಾವೆಲ್ ಕಂಫರ್ಟ್.
ಸೊ ನಾವು ಇದ್ರ ದೃಷ್ಟಿನಲ್ಲಿ ಇವತ್ತಿನ ದಿನದಲ್ಲಿ ಜನಗಳಿಗೆ ಹೆಚ್ಚಾಗಿ ಕಂಫರ್ಟ್ ಕೊಡೋಕ್ಕೋಸ್ಕರ ನಾವು ಲಕ್ಸುರಿ ಟೂರ್ ಇದು ಮಾಡಿದ್ದೀವಿ. ಬಡ್ಜೆಟ್ ಟೂರ್ನಲ್ಲಿ ಏನಂತ ಹೇಳಿದ್ರೆ ನಾವಿವಾಗ ಮಾತಾಡ್ದಂಗೆ ಇವಾಗ ರೂಮ್ಸ್ನಲ್ಲಾಗಲಿ, ಇವಾಗ ನಾವು 3 ಸ್ಟಾರ್ ಅಂತ ಹೇಳ್ತಾ ಇದ್ದೀವಿ, ಅಲ್ಲಿ ಬಡ್ಜೆಟ್ ಹೋಟೆಲ್ಸ್ ಅಂತ ಬರುತ್ತೆ. ರೂಮ್ ಚಿಕ್ಕದಾಗಿರುತ್ತೆ, ರೂಮಿನ ಲೊಕೇಶನ್ ಬೇರೆ ಥರ ಇರುತ್ತೆ, ಹಾಗೂ ರೂಮಿನ ಸೈಜ್ ಚಿಕ್ಕದಾಗಿರುತ್ತೆ, ನಾನ್ AC ರೂಮ್ಸ್ ಇರುತ್ತೆ, ಹಾಗೂ ಒಂದು ರೂಮ್ನಲ್ಲಿ 3 ಜನ 4 ಜನ ಮಲ್ಕೊಳ್ಳೋ ಅಂಥ ಒಂದು ರೂಮ್ಗಳಾಗಿರುತ್ತೆ. ಅದೇ ಇವಾಗ ನಾವು ಲಕ್ಸುರಿ ಇದರಲ್ಲಿ ನಿಮಗೆ ರೂಮ್ಸ್ ಸೈಜ್ ದೊಡ್ಡದಾಗಿರುತ್ತೆ, ಲೊಕೇಶನ್ ಚೆನ್ನಾಗಿರುತ್ತೆ, ಹಾಗೂ ನಿಮ್ಗೆ ಕಂಫರ್ಟ್ ಜಾಸ್ತಿ ಇರುತ್ತೆ. ಬಸ್ನಲ್ಲೂ ಅಷ್ಟೇ, ಬಸ್ಸು ಇವಾಗ ಅದ್ರ ಪ್ರಕಾರನೇ ನಾನ್ AC ಬಸ್ ಇರುತ್ತೆ ಬಡ್ಜೆಟಲ್ಲಾದರೆ. ಇಲ್ಲ AC ಬಸ್ ಆದ್ರೂ ಬಸ್ ಕಂಡೀಷನ್ನೇ ವ್ಯತ್ಯಾಸ ಇರುತ್ತೆ, ನಿಮ್ಗೆ ಇಷ್ಟು ಕಂಫರ್ಟಬಲ್ ಇರೋದಿಲ್ಲ. ಯಾಕಂದರೆ ಬಸ್ನಲ್ಲೂ ನಿಮಗೆ ಗೊತ್ತಲ್ಲ, ಬೇರೆ ಬೇರೆ ಕ್ಯಾಟಗರಿ ಇದೆ, ಬೇರೆ ಬೇರೆ ಕಂಫರ್ಟ್ಸ್ ಇದಿದೆ. ಆದ್ದರಿಂದ ಲಕ್ಸುರಿನಲ್ಲೇ ನಿಮಗೆ ಬೇರೆ ಕಂಫರ್ಟ್ ಸಿಗುತ್ತೆ. ಮೋಸ್ಟ್ ಇಂಪಾರ್ಟೆಂಟು ಫುಡ್ಡಲ್ಲಿ ನಿಮಗೆ ಟೋಟಲ್ ಮಾರ್ನಿಂಗಿಂದ ಬೆಳಗ್ಗೆ ತಿಂಡಿಯಿಂದ ರಾತ್ರಿ ಊಟದವರೆಗೂ ಏನಿದೆ, ನಾವಿವಾಗ ಲಕ್ಸುರಿ ಇದರಲ್ಲಿ ಕೊಡೋವಂಥ ಊಟದ ರೀತಿಯೇ ಬೇರೆ, ಬಡ್ಜೆಟ್ ಟೂರ್ಸ್ನಲ್ಲಿ ಮಾಡೋವಂಥ ಊಟನೇ ವ್ಯತ್ಯಾಸ ಇರುತ್ತೆ ತುಂಬ. ಅದು ಹಾಗೂ ಆಮೇಲೆ ಟೋಟಲ್ ಅವ್ರಿಗೆ ಎಕ್ಸ್ಪೀರಿಯನ್ಸೇ ಈ ಲಕ್ಸುರಿ ಟೂರ್ಗೂ ಬಡ್ಜೆಟ್ ಟೂರ್ಗೂ ಭಾಳ ವ್ಯತ್ಯಾಸ ಇದೆ ಕಂಫರ್ಟ್ ಇದರಲ್ಲಿ. ಈಗ ಒಂದು ಟೂರ್ ಅಂದರೆ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅವರಿಗೆ. ಸೊ ಬಜೆಟ್ ಟೂರ್ ಪ್ಲ್ಯಾನ್ ಮಾಡ್ಕೊಂಡು ಅವ್ರು ಹೋದರೆ ಒಳ್ಳೇದಾ, ಅಥವಾ ಭಾಗೀರಥಿ ಟ್ರಾವೆಲ್ಸಲ್ಲಿ ಲಕ್ಸುರಿ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಒಳ್ಳೇದಾ? ಇಲ್ಲ ಮೇಡಮ್, ನಾನು ಇದು ಹೇಳಿದ್ನಲ್ಲ, ಇದನ್ನು ತುಂಬ ಅವ್ರ ಇಂಡಿವಿಜುವಲ್ ಇದು ಕ್ವಶನ್ ಇದನ್ನು. ಆದರೆ ನಾವು ಹೇಳೋದೇನು ಅಂತ ಹೇಳಿದ್ರೆ, ನೀವು ಲಕ್ಸುರಿ ಟೂರ್ನ ಅಫೋರ್ಡ್ ಮಾಡೋ ಹಾಗಿದ್ದರೆ ಬಡ್ಜೆಟ್ ಟೂರ್ಗೆ ಹೋಗಬೇಡಿ ಅಷ್ಟೇ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅಡ್ವೈಸ್. ಇದನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದುಡ್ಡು ಕಡಿಮೆ ಇದೆ ಅವ್ರಿಗೆ ಅಫೋರ್ಡ್ ಮಾಡೋಕ್ಕಾದ್ರೂ ದುಡ್ಡು ಕಡಿಮೆ ಇದೆ ಅಂತ ಹೇಳಿ ಹೊಟ್ಟೋಗ್ತಾರೆ. ಇದು ನೀವು ದುಡ್ಡು ಖರ್ಚು ಮಾಡೋದಲ್ಲ, ನಿಮಗೆ ಆ ದುಡ್ಡು ಖರ್ಚು ಮಾಡಿ ಅವ್ರ ಕಂಫರ್ಟ್ ಝೋನ್ಕಿನ್ನ ಕೆಳಗಡೆಗೆ ಬಂದಾಗ ಅವರು ಆ ಟೂರ್ನಲ್ಲಿ ಅನುಭವಿಸ್ತಾರಲ್ಲ, ಅದು ಅವ್ರಿಗೆ ಅದರಲ್ಲಾಗಿರೋ ಅನುಭವಗಳು ಅವ್ರಿಗೆ ತುಂಬ ದಿನ ಕಾಡುತ್ತೆ. ಅದನ್ನು ಯಾಕೆಂದರೆ ಒಂದು ಟೂರ್ಗೆ ಅಂತ ಒಂದು ಆಸೆ ಇಟ್ಕೊಂಡು ಇದನ್ನೆಲ್ಲ ಮಾಡಿ ಹೋಗ್ತಾರೆ, ಕಡಿಮೆ ಬಡ್ಜೆಟ್ನಲ್ಲಿ ಹೊಟ್ಟೋಗ್ಬಿಡೋಣ, ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೊಟ್ಟೋಗ್ತಾರೆ. ಅವ್ರ ಕಂಫರ್ಟ್ ಝೋನ್ಕಿಂತ ಕೆಳಗಡೆಗೆ ಬಂದಾಗ ಅವ್ರಿಗೆ ಆಗೋ ಕಹಿ ಅನುಭವಗಳು ಅವ್ರನ್ನ ಕಾಡಬಾರ್ದು ಅನ್ನೋದು ನಮ್ಮ ಇದು ಅಷ್ಟೇ. ಬಟ್ ನಾನು ಅದೇ ಹೇಳೋದು, ಈಗ ಭಾಗೀರಥಿ ಟ್ರಾವೆಲ್ಸ್ ಲಕ್ಸುರಿ ಟೂರ್ ಅಂತ ಹೇಳಿದ್ರೆ ಅದೇನು ತುಂಬ ಕೈಗೆ ಎಟ್ಕದಷ್ಟೇನು ಲಕ್ಸುರಿ ಅಲ್ಲ ತಾನೆ? ಇಲ್ಲ, ನಾವು ಪ್ರೈಸಿಂಗ್ ಲಕ್ಸುರಿ ಅಂತ ಹೇಳಿಲ್ಲ, ನಾವು ಕೊಡೋ ಸರ್ವಿಸ್ ಮಾತ್ರ ಲಕ್ಸುರಿ. ಪ್ರೈಸಿಂಗ್ ವೆರಿ ಅಫೋರ್ಡಬಲ್. ನೀವು ಎಲ್ಲೇ ಕಂಪೇರ್ ಮಾಡಿ ನಮ್ಮ ಇದನ್ನು ನಾವು ಕೊಡುವಂಥ ಸರ್ವೀಸು ಇದ್ರದ್ದು ಎಲ್ಲ ನೀವು ಪ್ರೈಸ್ ಕಂಪೇರ್ ಮಾಡಿದ್ರೆ ಖಂಡಿತವಾಗ್ಲೂ ಇದು ಅಫೋರ್ಡಬಲ್ ಟೂರ್ಸ್ ನಮ್ಮದು. ನಾವು ಅದಕ್ಕೋಸ್ಕರನೇ ನಾವು ಎಲ್ಲರಿಗೂ ಹೇಳೋದೇ ಅದನ್ನೇ, ವಿ ಆರ್ ಸೆಲ್ಲಿಂಗ್ ಅಫೋರ್ಡಬಲ್ ಲಕ್ಸುರಿ ಅಂತ. ಸೊ ಅಫೋರ್ಡಬಲ್ ಪ್ರೈಸಿಂಗ್ ಮೇಡಮ್ ನಮ್ಮದು. ಸೊ ಜನ ಅದನ್ನು ಸ್ವಲ್ಪ ಕರೆಕ್ಟಾಗಿ ಥಿಂಕ್ ಮಾಡಬೇಕು. ನಾವೀಗ ಅನ್ಕೊಂಡಿರ್ತೀವಿ ಲಕ್ಸುರಿ ಅಂದರೆ ಮೇ ಬಿ ಸ್ವಲ್ಪ ಕಾಸ್ಟ್ಲಿ ಇರ್ಬೋದು, ಲಕ್ಸುರಿ ಅಂತ ಕೇಳಿದ ತಕ್ಷಣ ಓಕೆ ಇದು ನಮಗಲ್ಲ ಅಂತ ಅನ್ಸುತ್ತೆ. ಬಟ್ ಅದಲ್ಲ ವಿಷಯ, ನಿಮಗೆ ಆ ಫೀಲ್ ಲಕ್ಸುರಿ ಸಿಗುತ್ತೆ. ಕರೆಕ್ಟ್, ಫೀಲ್ ಮಾತ್ರ ಲಕ್ಸುರಿ, ಫೀಲು ಆ ಕಂಫರ್ಟು ಎಲ್ಲ ಲಕ್ಸುರಿ ಇರುತ್ತೆ. ನೀವು ಬಡ್ಜೆಟ್ ಟೂರ್ಸ್ಗೂ ನಮ್ಮ ಟೂರ್ಸ್ಗೂ ಕಂಪೇರ್ ಮಾಡಿ ಫ್ಯೂ ಥೌಸಂಡ್ಸ್ ಡಿಫ್ರೆನ್ಸ್ ಇರ್ಬೋದು. ಬಟ್ ನಿಮಗೆ ಟೋಟಲ್ ಸರ್ವೀಸು ನಾನು ಹೇಳಿದ್ನಲ್ಲ ನಿಮಗೆ, ಈ ಕ್ವಶನ್ಸ್ ಎಲ್ಲ ಅವ್ರು ಕೇಳಲಿ, ಯಾವ ಹೋಟೆಲ್ ಕೊಡ್ತಾರೆ, ಯಾವ ಸರ್ವೀಸು, ಯಾವ ಊಟ ತಿಂಡಿ, ಬಸ್ಸು, ಇದ್ರದ್ದೆಲ್ಲ ಕಂಪೇರ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ವರ್ತ್ ಯಾವುದಿರುತ್ತೆ ಅಂತ. ಆಮೇಲೆ ಆ ಫೀಲು ನಿಮಗೊಂದು ಯಾತ್ರೆ ಮುಗಿಸ್ಕೊಂಡು ಬಂದಾದ್ಮೇಲೂ ಎಷ್ಟೋ ವರ್ಷ ಅದರದ್ದು ಅನುಭವಗಳು ಅವ್ರಿಗೆ ಆ ಮೆಮೊರೀಸ್ ಒಳಗಡೆ ಇರಬೇಕು. ಈ ಮೆಮೊರೀಸ್ ಕ್ರಿಯೇಟ್ ಮಾಡ್ಬೇಕು ನಾವು, ಅದು ನಮ್ಮದು ಏಮ್. ಅಂದರೆ ಈಗ ಕರೆಕ್ಟ್ ಒಂದು ವಾರದ ಟ್ರಿಪ್ ಹೋಗಿದ್ವಿ ಅಂತ ಅಂದ್ಕೊಳ್ಳೋಣ, ಅಲ್ಲಿ ನಾವು ಕಾಶಿ ವಿಶ್ವನಾಥನ ನೋಡಿದ್ವಿ, ಆ ನದಿ ನೋಡಿದ್ವಿ, ಆ ಏರಿಯಾ ನೋಡಿದ್ವಿ, ಆ ಪ್ಲೇಸ್ ನೋಡಿದ್ವಿ. ಇದೆಲ್ಲ ನಾವೀಗ ಮನೆಗೆ ಬಂದು ಮಾತಾಡಬೇಕು ಅಂದರೆ, ನಂಗೆ ಆ ಹೋಟೆಲಲ್ಲಿ ಸುಸ್ತಾಯಿತು, ಅಲ್ಲಿ ಸೊಳ್ಳೆ ಕಡಿತು, ಅಲ್ಲಿ ಇನ್ನೇನೋ ಪ್ರಾಬ್ಲಮ್ ಆಯಿತು, ಲೇಟ್ ಆಯಿತು, ಇದೆಲ್ಲ ಟೆನ್ಷನ್ ಮಾಡೋದು. ಹೌದು, ಅದೆಲ್ಲ ನೆನಪಿರಲ್ಲ. ಇಲ್ಲಾಂದರೆ ನಮ್ಗೆ ಯಾವ್ದು ನೆಗೆಟಿವ್ ಆಗಿದೆಯಲ್ಲ ಅದೇ ನೆನಪಿರುತ್ತೆ. ಸೊ ಅದು ಬಜೆಟ್ ಟೂರ್ ಲಕ್ಸುರಿ ಟೂರಿಗೂ ಡಿಫ್ರೆನ್ಸು. ಹೌದು ಮೇಡಮ್, ಹೌದು. ಯಾಕಂದರೆ ನೀವು ಒಂದು ಸಿಂಪಲ್ ನಾನು ಹೇಳ್ತೀನಿ, ಒಂದು ರೂಮ್ನಲ್ಲಿ ಒಂದು ಬಡ್ಜೆಟ್ ಹೋಟೆಲ್ನಲ್ಲಿರೋವಂಥ ಒಂದು ಬೆಡ್ಗೂ ಒಂದು 3 ಸ್ಟಾರ್ ಹೋಟೆಲಲ್ಲಿರೋ ಬೆಡ್ಗೂ ಭಾಳ ಡಿಫ್ರೆನ್ಸ್ ಇದೆ. ನೀವೊಂದು ಮಲ್ಕೊಂಡಾಗ ನಿಮ್ಗೆ ಆ ಫೀಲ್ ಸಿಗೋವಂಥ ಫೀಲು, ನೀವು ಯಾಕಂದರೆ ದಿನ ಇಡೀ ಓಡಾಡಿರ್ತೀರ, ನಿಮ್ಗೆ ಆ ಸುಸ್ತಾಗಿರುತ್ತೆ. ನೀವು ಮಲ್ಕೊಂಡಾಗ ನಿಮ್ಗೆ ಆ ರಿಲ್ಯಾಕ್ಸೇಷನ್ ಸಿಗಬೇಕು, ಮಾರನೇ ದಿನಕ್ಕೆ ಇನ್ನೊಂದು ಊರು ನೋಡೋ ಅಂಥ ಉತ್ಸಾಹ ನಿಮ್ಮೊಳಗೆ ಬರಬೇಕು, ಆ ಕಂಫರ್ಟ್ ಸಿಗಬೇಕು ನಿಮಗೆ. ಸೊ ಇದಕ್ಕೆ ಆ ಕಾರಣದಿಂದ ಇದು ಮೋಸ್ಟ್ ವೈಟಲ್ ರಿಕ್ವೈರ್ಮೆಂಟ್ ಆಫ್
ಟೂರ್ ಅಂತ. ಹೌದು. ಮತ್ತೆ ಇಂಥ ವಿಷಯ ಎಲ್ಲ ಎಷ್ಟು ಚಿಕ್ಕ ಮ್ಯಾಟ್ರಲ್ಲೂ ಹಿಟ್ ಆಗುತ್ತೆ ಅಂದರೆ ಬೆಳಗ್ಗೆ ಬೇಗ ಬಿಸಿನೀರು ಬಂದಿಲ್ಲ ಅಂದ್ರೂ ಅಲ್ಲಿ ಮ್ಯಾಟ್ರ್ ಆಗುತ್ತೆ. ಕರೆಕ್ಟ್. ಇಡೀ ಮೂಡ್ ಆಫ್ ಆಗೋದಕ್ಕೆ. ಕರೆಕ್ಟ್, ಹೌದು. ಒಂದು ಬಿಸಿನೀರಾಗಲಿ, ಒಂದು ಏನಂತಾರೆ, ಆ ಪ್ರದೇಶದಲ್ಲಿ ಸೆಕೆ ಇರುತ್ತೆ, ಫ್ಯಾನ್ನಲ್ಲಿ ಆಗೋದಿಲ್ಲ, ನಿದ್ದೆ ಬರಲ್ಲ, ಮಾರನೇ ದಿನ ಬೆಳಗ್ಗೆ ನೀವು ಮತ್ತೆ ಯಾತ್ರೆ ಸ್ಟಾರ್ಟ್ ಮಾಡಬೇಕು. ಅದೇ ಆ ಥರದ್ದೆಲ್ಲ ನೀವು ನೋಡೋದ ಅಂದರೆ ಕಂಫರ್ಟಬಲ್ ಆಗಿ ಹೋಗಿ ಬರೋದು ಯಾವತ್ತೂ ಲಕ್ಸುರಿ ಟೂರ್ಸ್ ಬೆಟರ್. ಎಸ್, ಬಟ್ ಭಾಗೀರಥಿ ಟ್ರಾವೆಲ್ಸ್ನ ಮೋಸ್ಟ್ ಲಕ್ಸುರಿ ಏನು ಅಂದರೆ ಬೆಳಗ್ಗೆ ಎದ್ದಾಗ ಬೆಡ್ ಕಾಫಿ ಕೊಡೋದು. ಹೌದು, ಅದು ನೋಡಿ ಏನಂದರೆ ಮನೆಯಲ್ಲಿ ಎಲ್ಲನೂ ಅಭ್ಯಾಸ ಆಗಿರುತ್ತೆ. ಆಮೇಲೆ ನಾವು ಇಟ್ ಈಸ್ ಅವರ್ ವೇ ಆಫ್ ಗ್ರೀಟಿಂಗ್. ಸೊ ಇವತ್ತು ಬೆಳಗ್ಗೆ ಇದಾಗಿದೆ, ನೀವು ಇನ್ನು ನಾವೆಲ್ಲ ಸೈಟ್ ಸೀಯಿಂಗ್ ಹೋಗಬೇಕು, ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅನ್ನೋ ಉತ್ಸಾಹದಲ್ಲಿ ನಮ್ಮವರು ಎಲ್ಲ ಬೆಳಗ್ಗೆ ಬೇಗ ಎದ್ದು ನಿಮಗೆ ರೂಮ್ನಲ್ಲೇ ಬೆಡ್ ಕಾಫಿ ಕೊಡ್ತೀವಿ. ಸರ್, ಈಗ ನನಗೇನೆ ಟ್ರಾವೆಲ್ ಮಾಡಬೇಕು ಅಂತ ಇರುತ್ತೆ, ಬಟ್ ನಂಗೆ ಏನೂ ಐಡಿಯಾ ಇಲ್ಲ. ಆಫೀಸಿಗೆ ಒಂದು 4-5 ದಿನ ರಜೆ ಇದೆ, ಪ್ಲ್ಯಾನ್ಸೇ ಇಲ್ಲ. ಆ್ಯಂಡ್ ಯಾವ ಪ್ಲೇಸಿಗೆ ಹೋದರೆ ಚೆನ್ನಾಗಿರುತ್ತೆ, ಯಾವುದು ಸ್ವಲ್ಪ ನನಗೆ ಬಜೆಟ್ ಫ್ರೆಂಡ್ಲಿ ಆಗುತ್ತೆ ಅಂತ ಇದು ಯಾವುದೂ ಐಡಿಯಾ ಇರೋದಿಲ್ಲ. ಸೊ ನನ್ನಂಥವ್ರು ನಿಮ್ಮ ಹತ್ರ ಬಂದರೆ ನೀವು ಹೇಗೆ ಸಜೆಸ್ಟ್ ಮಾಡ್ತೀರಾ? ಮೇಡಮ್, ಇವಾಗ ನೀವು ನಮ್ಮ ಭಾಗೀರಥಿ ಟ್ರಾವೆಲ್ಸ್ಗೆ ಬಂದರೆ ನಮ್ಮ ಸ್ಟಾಫ್ ಇದ್ದಾರೆ, ಫ್ರಂಟ್ ಆಫೀಸ್ ಸ್ಟಾಫ್ಸ್ ಎಲ್ಲ ಇದ್ದಾರೆ, ಇವರೆಲ್ಲನೂ ಫುಲ್ಲಿ ಟ್ರೈನ್ಡ್ ಫಾರ್ ದಿ ಈ ಥರ ಕ್ವಶನ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಅಂತಾರೆ. ನಿಮ್ಮನ್ನು ಫಸ್ಟು ಕೂಡಿಸ್ತಾರೆ, ನಿಮ್ಮ ಹತ್ರ ಫಸ್ಟ್ ಅವರು ಏನೇನು ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ತೊಗೊತಾರೆ. ನಿಮ್ಮ ಇಂಟ್ರೆಸ್ಟ್ ಮೇಲೆ, ನಿಮ್ಗಿರೋವಂಥ ನಂಬರ್ ಆಫ್ ಡೇಸ್ ಮೇಲೆ ಎಲ್ಲ ಮಾಹಿತಿನ ನಿಮ್ಮ ಹತ್ರ ತೊಗೊಂಡು ನಾವು ಸಜೆಸ್ಟ್ ಮಾಡ್ತೀವಿ. ಅಂದರೆ ನಿಮಗೆ ಯಾವ ಟೂರ್ಗೆ ಹೋದರೆ ನಿಮಗೆ ಮ್ಯಾಚ್ ಆಗುತ್ತೆ, ನಿಮಗೆ ಇಷ್ಟಿಷ್ಟು ಆಪ್ಷನ್ಸ್ ಇದೆ ಅಂತ ಹೇಳಿ ಎಲ್ಲ ಆಪ್ಷನ್ಸ್ ಕೊಡ್ತೀವಿ. ಸೊ ಆ ಆಪ್ಷನ್ಸ್ನಲ್ಲಿ ನೀವು ಯಾವುದು ಚೂಸ್ ಮಾಡ್ತೀರಾ, ಅದರಲ್ಲಿ ನಿಮಗೆ ಬೆಸ್ಟ್ ಪ್ಯಾಕೇಜ್ ಯಾವುದು ಆಗುತ್ತೆ ಅಂತ ಹೇಳ್ಬಿಟ್ಟು ಅದರಿಂದ ನಮ್ಮ ಫ್ರಂಟ್ ಆಫೀಸಿಂದನೇ ನಿಮಗೆ ಫುಲ್ ಗೈಡೆನ್ಸ್ ಸಿಗುತ್ತೆ. ಸರ್, ಈಗ ನನ್ನ ಫಸ್ಟ್ ಪ್ರಶ್ನೆ ಇತ್ತು ಭಾಗೀರಥಿ ಟ್ರಾವೆಲ್ಸ್ ಯಾಕೆ ಅಂತ. ನನಗಂತೂ ಉತ್ತರ ಸಿಕ್ಕಿದೆ ಅಲ್ಲ? ಹಾಂ, ಅದನ್ನೇ ನಾನು ಅವತ್ತೇ ಯಾವಾಗಲೇ ಹೇಳಿದೆ ನಿಮಗೆ, ನಿಮ್ಮ ಏನು ಕ್ವಶನ್ ಇದೆ ಅದನ್ನು ಲಾಸ್ಟ್ವರೆಗೂ ಬಂದ್ಬಿಡೋಣ, ಆಮೇಲೆ ನಿಮಗೆ ಆನ್ಸರ್ ಸಿಗುತ್ತೆ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ನಿಮಗೂ ಕೂಡ ಆನ್ಸರ್ ಸಿಕ್ಕಿದೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಾನೇನು ಅಂದ್ಕೊಂಡಿದ್ದೆ ಬಜೆಟ್ ಲಕ್ಸುರಿ ಅಂದರೆ ಪ್ರೈಸ್ ಮೇಲೆ ನಾನು ನೋಡಿ ಕ್ಯಾಲ್ಕುಲೇಷನ್ ಹಂಗೆ ಹೋಗ್ಬಿಡ್ತು. ಬಟ್ ಅದನ್ನೇ ಚೇಂಜ್ ಮಾಡಿದ್ರು. ಲಕ್ಸುರಿ ಅಂದರೆ ನೀವು ಕಂಫರ್ಟೇಬಲ್ ಆಗಿ ನಿಮ್ಮ ಬಜೆಟಲ್ಲೇ ಅದನ್ನು ಎಂಜಾಯ್ ಮಾಡುವಂತಹ ಒಂದು ಫೀಲ್ ಇದೆಯಲ್ಲ, ಅದು ಭಾಗೀರಥಿ ಟ್ರಾವೆಲ್ಸಲ್ಲಿ ನಿಮಗೆ ಸಿಗುತ್ತೆ. ಮತ್ತಷ್ಟು ಟ್ರಾವೆಲ್ಸ್ ಬಗ್ಗೆ ಮಾತಾಡೋಣ. ಟ್ರಾವೆಲ್ ಏಜೆನ್ಸಿ ಬಗ್ಗೆ ಸರಿಯಾಗಿ ಇನ್ಫಾರ್ಮೇಷನ್ ಇಲ್ಲದೇ ಇದ್ದರೆ, ಟ್ರಾವೆಲ್ ಮಾಡೋದ್ರ ಬಗ್ಗೆ ಸರಿಯಾಗಿ ನಾಲೆಜ್ ಇಲ್ಲದೇ ಇದ್ದರೆ, ಅದನ್ನು ಸರಿಯಾಗಿ ಹೇಳಿಕೊಡದೇ ಇರೋರಿದ್ದರೆ, ಅಥವಾ ನಿಮ್ಗೆ ಗೊತ್ತಿಲ್ಲ ಯಾವುದೋ ವಾಟ್ಸಪ್ಪಲ್ಲಿ ಬಂದುಬಿಡ್ತು 20,000ಗೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ನೀವು ಹೋಗಿಬಿಡೋದು, ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರೋದು, ಫೇಕ್ ಗಿಮಿಕ್ಗಳನ್ನು ಮಾಡುವಂಥದ್ದು, ಇಂಥದ್ದೆಲ್ಲ ಇದ್ದಾಗ ಯಾವುದು ಸರಿ ಯಾವುದು ತಪ್ಪು? ಕೆಲವರು ಬ್ಲೈಂಡ್ ಆಗಿ ಹೊಟ್ಟೋಗ್ತಾರೆ. ಇವರು ಭಾಳ ಡೇಂಜರ್. ಅಂದರೆ ಡೇಂಜರ್ ಅವ್ರಿಗೇನೆ, ಮೋಸ ಹೋಗೋಕ್ಕೆ